ರತ್ನಾಕರ ಭಟ್ ಜೋಶಿಯವರು ಅಹೋಘವನ್ನು ನಿರ್ವಹಿಸಿಕೊಳ್ಳಬೇಕು ಅಂತ ಕೇಳ್ತಾರೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಯ ಜಯ ವೀರ ಸಮರ್ಥ ಏನು ಹೇಳಬೇಕು ಸಮರ್ಥರ ಮಹಿಮಾ ಎಷ್ಟು ಹೇಳಬೇಕು ಸಮರ್ಥರ ಮಹಿಮಾ ದೇವರ ಕೊನೆಗೆ ಜೀವ ಇಲ್ಲೇ ಇಲ್ಲ ದೇವರ ಕೊನೆಗೆ ಜೀವ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ಉಪಮಾನ ಮಹಾರಾಜರಿಗೆ ಇಲ್ಲೇ ಇಲ್ಲ ಉಪಮಾನ ಮಹಾರಾಜರಿಗೆ ಇದು ಬಲ್ಲವರಿಗೆ ಇರೋದು ಇದು ಬಲ್ಲವರಿಗೆ ಇರೋದು ತಿರುವುದು ಇವರ ಕಾಲಗರೇತ ತಿರುವುದು ಇವರ ಕಾಲಗರೇತ ಗೋದಾವರಿ ಕೇಂದ್ರ ಕಣ್ಣಾಗೆ ಗೋದಾವರಿ ಕೇಂದ್ರ ಕಣ್ಣಾಗೆ ಕಣ್ಣಾಗೆ ಇವರ ಅಮಾನು ಕಲೀಲ ಕಣ್ಣಾಗೆ ಇವರ ಅಮಾನು ಕಲೀಲ ಏನೋ ಒಲುವದಿಲ್ಲ ಕಲ್ಪನ ಏನೋ ಒಲುವದಿಲ್ಲ ಕಲ್ಪನ ಮಾಡಿ ಪಶ್ಚಾತ್ತಾಪ ಬಂದೆ ಕಲ್ಪನ ಮಾಡಿ ಪಶ್ಚಾತ್ತಾಪ ಬಂದೆ ಈಗ ಯಾಕೋ ಬಂದೆ ನಡೆದುಕೋರು ಈಗ ಯಾಕೋ ಬಂದೆ ನಡೆದುಕೋರು ಬಗೆಸುವರ ಸಂಖ್ಯೆ ಇಲ್ಲ ಬಟ್ಟು ಜನರು ಬಗೆಸುವರ ಸಂಖ್ಯೆ ಇಲ್ಲ ಬಟ್ಟು ಜನರು ಅನುಭವಿಸುವರು ನಿಜ ಸುಖ ಅನುಭವಿಸುವರು ನಿಜ ಸುಖ ಸುಖ ಮುಕ್ತಿ ಬ್ರಹ್ಮಗೆ ಕರ್ಣ ಭಗವಂತ ಸುಖ ಮುಕ್ತಿ ಬ್ರಹ್ಮಗೆ ಕರ್ಣ ಭಗವಂತ ಮಹಾಭಗವತ ಗಣನಾಥ ಮಹಾಭಗವತ ಗಣನಾಥ ಏನು ಹೇಳಬೇಕು ಸಮರ್ಥರ ಮಹಿಮಾ ಎಷ್ಟು ಹೇಳಬೇಕು ಸಮರ್ಥರ ಮಹಿಮಾ ಯೋಗಕ್ಕೆ ಸೀಮಾ ಇಲ್ಲೇ ಇಲ್ಲ ಯೋಗಕ್ಕೆ ಸೀಮಾ ಇಲ್ಲೇ ಇಲ್ಲ ಅನಂತಕೋಟಿ ಬ್ರಹ್ಮದೇವ ಜಯ 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 ವೀರ ಸಮರ್ಥ. ಅಭಂಗವನ್ನು ನೆರವೇರಿಸಿಕೊಟ್ಟಂತಹ ವೇದಮೂರ್ತಿ ರತ್ನಾಕರ ಭಟ್ ಜೋಶಿ ಹಾಗೂ ವೈದಿಕ ಬಂಧುಗಳಿಗೆ ಧನ್ಯವಾದ ಅರ್ಪಿಸುತ್ತಾ ಇದೀಗ ವೇದ ಘೋಷದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ನಮ್ಮ ತೆಲುಗಿನ ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡ್ತಾರೆ. Viva
ವೇದ ಕೋಶವನ್ನು ನಿರ್ವಹಿಸಿಕೊಂಡಂತಹ ನಮ್ಮವರಿಗೆ ನಮಸ್ಕಾರ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಭಾರತೀಯ ಸಂಪ್ರದಾಯದಂತೆ ಇದೀಗ ಪ್ರಾರ್ಥನೆ ಕುಮಾರಿ ಸೌಜನ್ಯ ಎಂಬುಧ್ವನಿ ಹಾಗೂ ಪ್ರಾರ್ಥನಾ ಕುಮಾರಿ ಪೂರ್ಣಾ ಕುಲಕರ್ಣಿಯವರು. ಸೌಜನ್ಯ ಎಂಬುದರಲ್ಲಿ ಹಾಗೂ ಪೂರ್ಣಾ ಕುಲಕರ್ಣಿಯವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದೀಗ ಆಗಮಿಸಿದಂತಹ ಪರಮ ಪೂಜ್ಯರನ್ನ ತಮ್ಮೆಲ್ಲರನ್ನ ಸ್ವಾಗತವನ್ನು ಕೋರಕ್ಕೆ ಆಗಮಿಸ್ತಾ ಇದ್ದಾರೆ. ಅದ್ವೈತ ಪ್ರಸಾರ ಪರಿಷತ್ ಉಪಾಧ್ಯಕ್ಷರಾದ ಡಾಕ್ಟರ್ ಅನಿ ವೈದ್ಯ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ವರಂ ದರ್ಶಿತಂ ಯೇನ ತಸ್ಮೈ ಶ್ರೀಕಾರಾಯ ನಮೋ ನಮಃ. ಎಲ್ಲ ಆತ್ಮೀಯರೇ, ನಾವೆಲ್ಲ ಇರುವುದು ಒಂದು ಸುಂದರವಾದಂತಹ ಗ್ರಹ. ನಮ್ಮೊಳಗಿರುವುದು ಆಂಜನೇಯನ ವಿಗ್ರಹ. ನಾವಿಲ್ಲಿ ಸೇರಿರುವುದು ಆತನ ಅನುಗ್ರಹ. ನಾವು ನೀವು ಮಾಡಬೇಕು ಮನೋ ನಿಗ್ರಹ, ಇಲ್ಲ ತಂದರೆ ಬದುಕು ಕಾರಾಗ್ರಹ.
ಈ ಬದುಕು ಆಗಬಾರದು, ಬಹಳ ಸುಂದರವಾದಂಥ ಬದುಕಾಗಬೇಕು ಅನ್ನೋ ಸದೃಷ್ಟಿಯೊಂದಿಗೆ ಬಹುಶಃ ನನಗನ್ನಿಸೋ ಮಟ್ಟಿಗೆ ಚೈತನ್ಯ ಆಶ್ರಮ ಅಂತಂತಂದರೆ ಅದು ಚೈತನ್ಯ ಇರುವಂತಾನೆ ಆಶ್ರಮ. ಆ ಆಶ್ರಮದಲ್ಲಿ ಬಹುಶಃ ಇವತ್ತು ನಾವು ಸದಾ ಕೇಳ್ತಿರುವಂತಹ ರಾಮನಾಮ ಜಪವನ್ನು ಇವತ್ತು ನಾವು ಗದಗಿನ ಭಾಗಕ್ಕೆ ಬಂದೀವಿ ಅಂತಂತಂದರೆ ನಿಜವಾಗ್ಲೂ ನಾವೆಲ್ಲ ಅದೃಷ್ಟವಂತರು ಅನ್ನುವಂಥ ಮಾತನ್ನು ಹೇಳಿ ನನಗನ್ನಿಸೋ ಮಟ್ಟಿಗೆ ಕಪೀಶ್ವರೋ ಮಹಾಕಾಯ ಸರ್ವರೋಗಹರ ಪ್ರಭು ಫಲಸಿದ್ಧರ್ವ ವಿದ್ಯಾ ಸಂಪ್ರದಾಯಕ ಕಪಿಸೇನಾನಾಯಕಸ್ಥ ಭವಿಷ್ಯತುರಾನ ಕುಮಾರ ಬ್ರಹ್ಮಚಾರಿ ರಕ್ತಕುಂಡಲ ದೀಪ್ತಿಮಾನ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿಗೆ ಆಗಮಿಸಿದಂಥ ಪರಮ ಪೂಜ್ಯರನ್ನ ಬಹುಶಃ ನಾನು ಏನಂತ ತಿಳ್ಕೊಂಡಿನಿ ಅಂತಂತಂದರೆ, ನನ್ನ ಪ್ರಕಾರ ರಾಮ ಅಂತಂತಂದರೆ ಆತ್ಮದ ಸಂಕೇತ, ಸೀತೆ ಮನಸ್ಸಿನ ಸಂಕೇತ, ಲಕ್ಷ್ಮಣ ಅರಿವಿನ ಸಂಕೇತ, ರಾವಣ ನೆಗೆಟಿವ್ ಎನರ್ಜಿ ಸಂಕೇತ, ಹನುಮಂತ ಉಸಿರಿನ ಸಂಕೇತ. ಆ ಉಸಿರೇ ಇರುವಂತಹ ಹೆಬ್ಬಳ್ಳಿ ಆಶ್ರಮವನ್ನು ನಾವು ಬಹುಶಃ ಇವತ್ತಿಗೆ ಪರಮ ಪೂಜ್ಯರನ್ನು ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ಕೋಟಿ ನಮಸ್ಕಾರಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಅವರನ್ನು ತುಂಬುವುದರಿಂದ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಯಾಕಂದರೆ ಬಹುಶಃ ಲಕ್ಷ್ಮಣನ ಹೆಗಲ ಮೇಲೆ, ಆಂಜನೇಯನ ಹೆಗಲ ಮೇಲೆ ರಾಮ ಲಕ್ಷ್ಮಣರು ಇರ್ತಾರೆ ಅಂತಂದ್ರೆ ಒಂದು ಕಡೆ ಆತ್ಮ ಇರ್ತದೆ, ಇನ್ನೊಂದು ಕಡೆಗೆ ಅರಿವು ಇರ್ತದೆ, ಮನಸ್ಸು ಚಂಚಲ ಆಗಲಾರದ ಹೋಗಲಾದಂಥ ಒಂದು ರಾಮನಾಮ ಜಪವನ್ನು ಇವತ್ತಿಗೆ ಅಖಂಡವಾಗಿ ಪಠಿಸ್ತಾ ಇರುವಂಥದ್ದು ಏನಾದರೂ ಇದ್ದರೆ, ಕಾಡು ನೋಡೋದಕ್ಕೆ ಮಲೆನಾಡಿಗೆ ತೆರಳು, ಸಿರಿಯ ನೋಡೋದಕ್ಕೆ ಕೋಲಾರಕ್ಕೆ ತೆರಳು, ಮಲ್ಲಿಗೆಯನ್ನು ನೋಡೋದಕ್ಕೆ ಮೈಸೂರಿಗೆ ತೆರಳು, ಶಿಲ್ಪಕಲೆಯನ್ನು ನೋಡೋದಕ್ಕೆ ಬೇಲೂರು ಹಳೆಬೀಡಿಗೆ ತೆರಳು, ಏನಾದರೂ ದೈವ ಸಾನ್ನಿಧ್ಯವನ್ನು ನೋಡೋದಕ್ಕೆ ಹೆಬ್ಬಳ್ಳಿ ಆಶ್ರಮವನ್ನು ನೋಡುವಂತಹ ಅಭಿಮಾನದ ಮಾತನ್ನು ಹೇಳಿ ಅವರ ಜೊತೆ ಬಂದಂತಹ ಎಲ್ಲ ಸದ್ಭಕ್ತರಿಗೆ ಶಿರಸಾಕ ನಮಸ್ಕಾರಗಳ ಮುಖಾಂತರ ಅವರನ್ನು ಸಹಿತ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಕೊಟ್ಟಂತಹ ಶಂಕರ ಸೇವಾ ಸಮಿತಿಯ ನಮ್ಮ ವೇದಮೂರ್ತಿಗಳಾದಂತಹ ನಮಗೆ ಬಹುಶಃ ನನಗೇನನ್ನಿಸುತ್ತಪ್ಪ ಅಂದರೆ ಈ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕಾದ್ರೆ ಭಾಳ ಮುಂಚಿನ ರೀತಿ ಮಾಡಬೇಕಾಗ್ತದೆ. ಅದಕ್ಕೆ ಯಾವತ್ತೂ ಸಹಾಯ ಹಸ್ತವನ್ನು ವೇದಮೂರ್ತಿ ನಾವು ಅವತ್ತೂ ನನಗೆ ಅವ್ರ ಬಗ್ಗೆ ಹೇಳುವಂಥ ಒಂದು ಮಾತು ಅಂತಂತಂದರೆ, ಏನೋ ಇದ್ರೂ ಸಹಿತ ಅವ್ರು ನಾವು ಯಾವ ಕೇಳೋದು ಯಾವ ಮಾಡೋಂಗಿಲ್ಲ. ಅದಕ್ಕೆ ಅವ್ರು ಏನೋ ಒಂದು ಕಾರ್ಯಕ್ರಮ ಮಾಡ್ತಿದ್ರು ಸಹಿತ ಭಾಳ ಚೆಂದಾಗಿ ಆ ಕಾರ್ಯಕ್ರಮವನ್ನು ಅವರು ಮಾಡ್ತಾರೆ. ಅದರಲ್ಲಿ ಭಾಳ ವಿಶೇಷವಾಗಿ ರತ್ನಾಕರ್ ಜೋಶಿ ಅವರನ್ನು ನಾವು ನಿರ್ಮಾಣ ನಮಸ್ಕಾರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಂಕರ ಸೇವಾ ಸಮಿತಿಯ ಪ್ರೊಫೆಸರ್ ಆನಂದ್ ಗೋಡ್ಕಿಂಡಿ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ವಿ ಕುಲಕರ್ಣಿ ಅವರು ಆಗಮಿಸಿದ್ದಾರೆ, ಅವರನ್ನು ಸಹಿತ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮ್ಮ ಗದಗ ಜಿಲ್ಲಾ ಬ್ರಾಹ್ಮಣ ಅಧ್ಯಕ್ಷರಾದಂಥ ಸನ್ಮಿತ್ರರಾದಂಥ ವೆಂಕಟೇಶ್ ಕುಲಕರ್ಣಿ ಅವರನ್ನು ತುಂಬುವುದರಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮ್ಮ ಅದ್ವೈತ ಪರಿಷತ್ ಪ್ರಸಾರದ ಅಧ್ಯಕ್ಷರಾದಂಥ ನಮ್ಮ ಸ್ನೇಹಿತರಾದಂಥ ರಾಮಚಂದ್ರ ಮೋನೆ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಆಮೇಲೆ ಬ್ರಹ್ಮವೃಂದದ ಅಧ್ಯಕ್ಷರಾದಂಥ ದತ್ತಭಟ್ ಕಮ್ಮದ್ಮನಿ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಬಹುಶಃ ಶೋಭಾಯಾತ್ರೆ ಅತ್ಯಂತ ಶೋಭಾಯಮಾನವಾಗಿ ನಡೀತು ಅನ್ನುವಂಥದ್ದನ್ನು ಎರಡು ಮಾತು ಇಲ್ಲ. ಅಷ್ಟು ಚಂದ ಇವತ್ತು ಎಲ್ಲರೂ ಅದರಲ್ಲಿ ಪಾಲ್ಗೊಂಡಿದ್ದೀರಿ. ಶೋಭಾಯಾತ್ರೆಗೆ ಪಾಲ್ಗೊಂಡಂಥ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ನಿಜವಾಗಲೂ ನಾವು ನಿಮಗೆ ಹಣೆ ಮುಡಿದು ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಭಾಳ ಅತ್ಯಂತ ವಿಜೃಂಭಣೆಯಿಂದ ಬಂದಂತಹ ಆ ಒಂದು ಶೋಭಾಯಾತ್ರೆ ನಿಜವಾಗಲೂ ಗದಗಿನ ಜನರು ಇವತ್ತಿಗೆ ಖುಷಿ ಪಡುವಂಥದ್ದೇ ಅಂತ ನಾನು ಅಂತೇನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಎಲ್ಲ ವಿವಿಧ ಭಾಗಗಳಿಂದ ಬಂದಂಥ ಬ್ರಾಹ್ಮಣ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ಇವನು ಅನ್ನಲಾರದೆ ಎಲ್ಲ ನಮ್ಮ ವಿವಿಧ ಭಾಗಗಳಿಂದ ಬಂದಂಥ ಎಲ್ಲ ಪದಾಧಿಕಾರಿಗಳನ್ನು ನಮ್ಮ ವಿಪ್ರ ಮಂಡಳಿಯಿಂದ ಎಲ್ಲರನ್ನೂ ಸಹಿತ ನಾನು ಕುಟುಂಬವನ್ನು ಸ್ವಾಗತಿಸಿಕೊಳ್ತಿದ್ದೇನೆ. ಮಹಿಳೆಯರ ಬಗ್ಗೆ ಒಂದು ವಿಶೇಷವಾಗಿ ಹೇಳುವಂಥ ಮಾತು, ಸಂಪತ್ತಿ ಏನಿದ್ರು ಸಹಿತ ಲಕ್ಷ್ಮಿ ಕೊಡಬೇಕು, ವಿದ್ಯೆ ಏನಿದ್ರು ಸರಸ್ವತಿ ಕೊಡಬೇಕು, ಶಕ್ತಿ ಏನಿದ್ರು ಪಾರ್ವತಿ ಕೊಡಬೇಕು. ಮಹಿಳಾ ದಿನಾಚರಣೆ ದಿವಸ ನೀವೆಲ್ಲ ಇದ್ದೀರಿ, ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಸಹಿತ ನಿಮಗೆ ನಾವು ಕೋರಿ, ಯಾಕಂದ್ರೆ ನೀವು ಇದ್ರನ್ನೇ ಶಕ್ತಿ, ನೀವು ಇಲ್ಲ ಅಂದ್ರೆ ಶಿವ ಸಹಿತ ಶವ ಆಗ್ತಾನ ಅನ್ನುವಂಥ ಮಾತನ್ನ ನಾವು ಹೇಳಿ, ಶಕ್ತಿ ಇದ್ರನ್ನೇ ಶಿವ, ಆ ಶಕ್ತಿ ಮೇಲೆ ಇರುವಂತಹ ಶಿವನ ಒಂದು ಅವತಾರ ಸಹಿತ ಬಂದಿದೆ ಅನ್ನುವಂಥ ಮಾತನ್ನ ಹೇಳ್ತೀನಿ. ಅದಕ್ಕೆ ನಿಮಗೆ ಮಹಿಳಾ ದಿನಾಚರಣೆ ನಿಮ್ಮದೇ ದಿನಾಚರಣೆ ಅಂದರೆ ಭಾಳ ವಿಶೇಷವಾಗಿ ಇವತ್ತಿಗೆ ನಾವು ಹೇಳುವಂಥ ಒಂದು ಆಚರಣೆ ಅಷ್ಟೇ. ಆದರೆ ಏನಾಯಿತು ಸಹಿತ ನೀವು ಈ ಕಾರ್ಯಕ್ರಮಕ್ಕೆ ಭಾಳ ವಿಶೇಷವಾಗಿ ಇಲ್ಲಿ ಆಗಮಿಸಿದ್ದು ನನಗೆ ಒಂದು ಕಡೆಗೆ ಅನ್ನಿಸ್ತದೆ. ನನಗೆ ಮತ್ತೆ ಸಂತೋಷದ ಸಂಗತಿ ಏನಂದರೆ, ಗದಗಿನಾಗಿ ಇಷ್ಟು ಮಂದಿ ಬ್ರಾಹ್ಮಣರು ಇದ್ದೀವಲ್ಲ, ಎಂಥ ನಶೀಬು ನಮ್ಮದು ಅನ್ನುವಂಥದ್ದನ್ನು ನಾವು ಹಗಲೆಲ್ಲ ಅಂತ ಹೇಳ್ಕೊಡ್ತೀವಿ. ಇಷ್ಟು ಮಂದಿ ಒಂದು ಕಡೆಗೆ ನಾವು ಸೇರ್ತೀವಿ ಅಂತಂತಂದರೆ ಇದು ಈ ನಮ್ಮ ದತ್ತಾವೃತ್ತರ ಒಂದು ಆಶೀರ್ವಾದ ಅಂತಲೇ ನಾನು ತಿಳ್ಕೊಳ್ತೀನಿ.
ಯಾಕಂದ್ರೆ ಅವ್ರು ಹಗಲೆಲ್ಲ ಬರ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಸಹಿತ ಅವ್ರು ಸುಮ್ಮನೆ ಬರ್ತಾರ ಸುದ್ದಿ ಮಾಡಿದ್ರೆ ಎಷ್ಟು ಮಂದಿ ಸೇರ್ತಾರ ಅನ್ನುವಂಥದ್ದು ಸಹಿತ ನಮಗೆ ಗ್ಯಾರಂಟಿ ಅದ. ಅದಕ್ಕೆ ಎಲ್ಲರೂ ಸಹಿತ ನಾನು ಅವರಿಗೆ ನಮಸ್ಕಾರಗಳಿಗೆ ಕೇಳಿಕೊಳ್ತೇನೆ. ಪೂಜ್ಯರು ನೀವು ಅವಾಗ ನಮ್ಗೆ ಆಗಮಿಸಿ ನಿಮ್ಮ ದರ್ಶನ ಆಶೀರ್ವಾದ ಕೊಟ್ಟರೆ ನಮಗೆ ಇಷ್ಟು ಮಂದಿ ನಾವು ಬ್ರಾಹ್ಮಣರಿದ್ದೀವಿ ಇನ್ನೇನು ಪುನರುಚ್ಚಾರ ಮಾಡಿದ್ದೀವಿ ಅನ್ನುವಂಥ ಮಾತು. ಆದರೆ ಎಲ್ಲ ಬಹಳ ಎಡೆಬಿಡದ ಕಾರ್ಯಕ್ರಮಗಳು ಇರೋದರಿಂದ ಈ ಹನುಮಾನ್ ಚಾಲೀಸ್ ಅನ್ನುವಂಥದ್ದು ಏನಿದೆಲ್ಲ ಇವತ್ತಿಗೆ ಅದನ್ನ ಅಖಂಡವಾಗಿ ಪಠಣ ಮಾಡ್ತಿರುವಂಥದ್ದು ಬಹಳ ವಿಶೇಷವಾದಂಥದ್ದು. ಅದಕ್ಕೆ ಎಲ್ಲರನ್ನ ಇನ್ನೊಮ್ಮೆ ನಾನು ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ನೀಡ್ತೇನೆ. ಸರ್ವರಿಗೂ ಬಹಳ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರಿದಂಥ ಪ್ರೊಫೆಸರ್ ಅನಿಲ್ ವೈದ್ಯವರಿಗೆ ತುಂಬುವುದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀಗ ಒಂದು ಪ್ರಕಟಣೆ ಇದೆ. ಈ ಸಮಾರಂಭದ ನಂತರ ಮಹಾಪ್ರಸಾದದ ವ್ಯವಸ್ಥೆ ಇದೆ. ದಯವಿಟ್ಟು ಯಾರು ಬಿಡಿ ಮಾಡಬಾರದು. ಮಹಾಪ್ರಸಾದ ಸ್ವೀಕರಿಸಿ ತಾನು ತೆರಳಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದೀಗ ಇವತ್ತಿನ ಕಾರ್ಯಕ್ರಮಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಪರಮ ಪೂಜ್ಯ ರತ್ನಾವೃತ ಗುರುಗಳು ಚಾಲನೆಯನ್ನು ನೀಡಬೇಕು ಅಂತ ಅವರಿಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ವಿಶೇಷವಾಗಿ ಬ್ರಹ್ಮಚೈತನ್ಯ ಮಹಾರಾಜರ ಪಾದುಕೆಗಳು ಹೆಬ್ಬಳ್ಳಿಯಿಂದ ಆಗಮಿಸಿವೆ. ಬ್ರಹ್ಮಚೈತನ್ಯ ಮಹಾರಾಜರ ಪಾದುಕೆಗಳಿಗೆ ಶ್ರೀ ಮಾರುತಿ ದೇವರ ಮೂರ್ತಿಗೆ ಶ್ರೀ ಶಂಕರಾಚಾರ್ಯರ ಭಾವಚಿತ್ರಕ್ಕೆ ಪರಮ ಪೂಜ್ಯ ರತ್ನಾವೃತ ಗುರುಗಳಿಂದ ಹಾಗೂ ಎಲ್ಲ ನಮ್ಮ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರಿಂದ ಇದಕ್ಕೆ ಪುಷ್ಪಾರ್ಚನೆ. ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಕುಲಕರ್ಣಿ ಅವರು, ಶಂಕರ ಮಠ ಸೇವಾ ಸಮಿತಿಯ ಕಾರ್ಯದರ್ಶಿಯಾದ ವೇದಮೂರ್ತಿ ರತ್ನಾಕರ ಭಟ್ಟಿ ಅವರು, ಶ್ರೀ ಶಂಕರ ಮಠ ಸೇವಾ ಸಮಿತಿಯ ಕೋಶಾಧ್ಯಕ್ಷರಾದ ಪ್ರೊಫೆಸರ್ ಎ ಡಿ ಗೋಡ್ಖಿಂಡಿ ಅವರು, ನಮ್ಮ ಗದಗಿನ ಬ್ರಹ್ಮ ವೃಂದದವರು, ಅದ್ವೈತ ಪ್ರಸಾರ ಪರಿಷತ್ನ ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಮುನಿ ಅವರು, ಎಲ್ಲ ಹಿರಿಯರು ದಯವಿಟ್ಟು ಪಾಲ್ಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಪರಮ ಪೂಜ್ಯ ದತ್ತಾವೃತ ಗುರುಗಳು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಪಾದುಕೆಗಳಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ 2 ದಿನಗಳ ಈ ಕಾರ್ಯಕ್ರಮವನ್ನು ಚಾಲನೆಯನ್ನು ನೀಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. पुष्पं वेद पुष्पवान् गजावान् पशुवान् भवति चन्द्रमा अपां पुष्पं पुष्पवान् गजावान् पशुवान् भवति एवं वेद योपामायतनं वेद आयतनवान् भवति मनोजवं मारुततुल्यवेगं जितेन्द्रियं बुद्धिमतां वरिष्ठम् आत्मजं मानलयूतमुख्यं श्रीरामदूतं शरणं प्रपद्ये। केशवं बादरायणं स्तोत्रभाष्यकृतं वन्दे भगवन्तो पुनः पुनः स्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं रामो राजमणिः सदा रमेशं भजे रामेणाभिरतानि जलजमो रामाय तस्मै नमः। रामान्नास्ति परायणं परतरं रामस्य वरदोऽस्म्यहं रामे चित्तलयः सदा भवतु मे सदा मङ्गलम्। ಬ್ರಹ್ಮಚರ್ಯರ ಪಾದುಕೆಗಳಿಗೆ ಶ್ರೀ ಮಾರುತಿ ದೇವರಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸಿಕೊಂಡಂತಹ ಪರಮ ಪೂಜ್ಯ ದತ್ತಾವಧೂತ ಗುರುಗಳಿಗೆ ಹಾಗೂ ಎಲ್ಲ ಹಿರಿಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಬಂದು ನಮಗೆಲ್ಲ ತಿಳಿದಿರುವ ಹಾಗೆ ಪ್ರತಿ ತಿಂಗಳು 2ನೇ ಶನಿವಾರ ಶ್ರೀ ಶಂಕರ ಮಠ ಸೇವಾ ಸಮಿತಿಯ ಸಹಯೋಗದೊಂದಿಗೆ ಗದಗಿನ ಅದ್ವೈತ ಪ್ರಸಾರ ಪರಿಷತ್ ಅದ್ವೈತ ತತ್ವವನ್ನು ಪ್ರಸಾರ ಮಾಡಬೇಕೆಂಬ ಸದುದ್ದೇಶದಿಂದ ಕಳೆದ ತಿಂಗಳಿಂದ ಅದ್ವೈತಾನುಭವ ಎಂಬ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಬಂದಿದೆ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ. ಯಾಕಂದ್ರೆ
ನಮ್ಮ ಶ್ರೀ ಶಂಕರ ಮಠಕ್ಕೆ ಇವತ್ತು ಪರಮ ಪೂಜ್ಯ ದತ್ತಾವಧೂತ ಗುರುಗಳು ಆಗಮಿಸಿದ್ದಾರೆ. ಬಹುಶಃ ನಮ್ಮ ಹಿರಿಯರಿಗೆಲ್ಲ ಇದು ಗೊತ್ತಿದೆ. ನಮ್ಮ ಶಂಕರ ಮಠದ ನಿರ್ಮಾಣ ಸಂದರ್ಭದಲ್ಲಿ ನಾವು ಅನೇಕ ಸಮಸ್ಯೆಗಳನ್ನ ಎದುರಿಸುತ್ತಿರುವ ಸಂದರ್ಭದಲ್ಲಿ ವೇದಮೂರ್ತಿ ರತ್ನಾಕರ ಭಟ್ ಜೋಶಿಯವರ ನೇತೃತ್ವದಲ್ಲಿ ನಾವು ಹೋಗಿ ಪರಮ ಪೂಜ್ಯ ದತ್ತಾವಧೂತ ಗುರುಗಳನ್ನ ವಿನಂತಿಸಿಕೊಂಡಾಗ ಶಂಕರ ಮಠ ಯಾವ ರೀತಿಯಾಗಿ ಸಂಪೂರ್ಣವಾಗಬೇಕು ಅನ್ನೋದ್ರ ಬಗ್ಗೆ ದತ್ತಾವಧೂತ ಗುರುಗಳು ನಮಗೆ ಮಾರ್ಗದರ್ಶನವನ್ನು ಮಾಡಿದ್ರು. ಆ ಮಾರ್ಗದರ್ಶನದಲ್ಲಿ ಇವತ್ತು ಶಂಕರ ಮಠ ಅತ್ಯಂತ ಭವ್ಯವಾಗಿ ದಿವ್ಯವಾಗಿ ನಿರ್ಮಾಣಗೊಂಡಿದೆ. ಶ್ರೀಮಠದಲ್ಲಿ ಅದ್ವೈತ ಕಾರ್ಯಕ್ರಮಗಳು ನಿರಂತರವಾಗಿ ನೆರವೇರಬೇಕು, ಅದ್ವೈತದ ಪ್ರಸಾರ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ಅದ್ವೈತ ಅನುಭವ ಕಾರ್ಯಕ್ರಮವನ್ನ ಪ್ರತಿ ತಿಂಗಳು 2ನೇ ಶನಿವಾರ ನೆರವೇರಿಸ್ತಾ ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಅದ್ವೈತ ಅನುಭವದಲ್ಲಿ ಶಂಕರ ಸಾವತ್ಸರ ಪಠಣ ಸಂಭ್ರಮ್ ಸೊರಟು ಅವರಿಗೆ. शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। कर्मयोगफलज्ञाय शङ्कराय नमः। कर्मयोगस्य मर्मज्ञं भगवद्भक्तदेशिकं सम्यक् दर्शनमाचार्यं नौमि शङ्करदेशिकं। कर्मयोगस्य रहस्यम् ईश्वरशरणता फलं तु चित्तशुद्धिप्राप्तिद्वारा सम्यक् दर्शनं। ಭಗವದ್ಗೀತೆಯಲ್ಲಿ ಕರ್ಮಯೋಗವನ್ನು ಕುರಿತು ವಿಸ್ತಾರವಾಗಿ ತಿಳಿಸಿರುತ್ತದೆ. ಫಲಪ್ರಾಪ್ತಿಗಾಗಿ ಕೃತತ್ವ ಭೋಕೃತ್ವದಲ್ಲಿ ಮಾಡುವಾಗ ಅದು ಕರ್ಮವಾಗುತ್ತದೆ. ಅದೇ ಕರ್ಮವನ್ನು ಸಮತ್ವ ಬುದ್ಧಿಯಿಂದ ಫಲ ಆಕಾಂಕ್ಷೆ ಇಲ್ಲದೆ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದರೆ ಆಗ ಅದು ಕರ್ಮಯೋಗವಾಗುತ್ತದೆ. ಕರ್ಮಯೋಗದಿಂದ ಜನ್ಮ ಪ್ರಾಪ್ತಿ, ಕರ್ಮಯೋಗದಿಂದ ದೇಹ ಪ್ರಾಪ್ತಿ, ಕರ್ಮಯೋಗದಿಂದ ಫಲಪ್ರಾಪ್ತಿ. ಅದರಿಂದಲೇ ಕರ್ಮವು ಬಂಧಕವೆನಿಸುತ್ತದೆ. ಕರ್ಮಯೋಗದಿಂದ ಚಿತ್ತಶುದ್ಧಿ. ಕರ್ಮಯೋಗಕ್ಕೆ ಅನೇಕ ಲಕ್ಷಣಗಳಿದ್ದರೂ ಮುಖ್ಯವಾಗಿ ಈಶ್ವರ ಶರಣತೆಯೇ ಕರ್ಮಯೋಗದ ರಹಸ್ಯ. ನಾವು ಮಾಡುವ ಎಲ್ಲ ಕರ್ಮಗಳನ್ನು ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಮಾಡುವುದೇ ಕರ್ಮಯೋಗದ ರಹಸ್ಯ. ಅಹಂ ಸ್ಥಾನದಲ್ಲಿ ಭಗವಂತನನ್ನು ಪೂರೈಸಿರುವುದೇ ಕರ್ಮಯೋಗ. ಓಂ ಶಾಂತಿ ಶಾಂತಿ ಶಾಂತಿ. ಶಂಕರ ಸಾವತ್ಸರ ಪಠಣದಲ್ಲಿರುವಂತಹ ಸಂಭ್ರಮ ಸೊರಟುವವರಿಗೆ ಧನ್ಯವಾದ ಅರ್ಪಿಸ್ತಾ ಇದೀಗ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕವಾದ ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕು ಅಂತ ನಮ್ಮ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಕುಲಕರ್ಣಿ ಅವರಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ನಮ್ಮ ಶ್ರೀ ಶಂಕರ ಮಠಕ್ಕೆ ಪ್ರಪ್ರಥಮವಾಗಿ ದತ್ತಾವಧೂತ ಗುರುಗಳು ಆಗಮಿಸಿದ್ದಾರೆ. ಅವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದ್ವೈತ ಪ್ರಸಾರ ಪರಿಷತ್ತಿನ 2ನೇ ಅದ್ವೈತ ಅನುಭವದ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ದಯಪಾಲಿಸಲಿಕ್ಕೆ ಆಗಮಿಸುವಂತಹ ಪರಮ ಪೂಜ್ಯ ದತ್ತಾವಧೂತ ಗುರುಗಳಿಗೆ ಅದ್ವೈತ ಪ್ರಸಾರ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಮೋನಿ ಅವರಿಂದ ಹಾಗೂ ಪದಾಧಿಕಾರಿಗಳಿಂದ ಇದೀಗ ಭಕ್ತಿಪೂರ್ವಕ ಸನ್ಮಾನ ಕಾರ್ಯಕ್ರಮ. ಪರಮ ಪೂಜ್ಯರ ಒಂದು ಆಶೀರ್ವಾದ ನಮ್ಮ ಅದ್ವೈತ ಪ್ರಸಾರ ಪರಿಷತ್ತಿನ ಮೇಲೆ ನಿರಂತರವಾಗಿ ಶ್ರೀ ಶಾಂಕರರ ಸಂದೇಶವನ್ನ ಸಾರುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತಾ ಬಂದಿರುವಂತಹ ಅದ್ವೈತ ಪ್ರಸಾರ ಪರಿಷತ್ತಿಗೆ ಪರಮ ಪೂಜ್ಯರ ಆಶೀರ್ವಾದವನ್ನ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಶ್ರೀ ರಾಮಚಂದ್ರ ಮೋನಿಯವರು ಹಾಗೂ ಅದ್ವೈತ ಪ್ರಸಾರ ಪರಿಷತ್ತಿನ ಪದಾಧಿಕಾರಿಗಳು ದಯವಿಟ್ಟು ಪಾಲ್ಗೊಳ್ಬೇಕು ಅಂತ ವಿನಂತಿಸಲ್ಪಡ್ತಾರೆ. ವೈದ್ಯರು ರವಿ ಗುಜಾರ್ ಅವರು, ಶಂಕರ್ ಭಟ್ರು, ರವಿ ಜೋಶಿ ಅವರು ದಯವಿಟ್ಟು ನಮ್ಮ ಅದ್ವೈತ ಪ್ರಸಾರ ಪರಿಷತ್ತಿನ ಎಲ್ಲ ಸದಸ್ಯರು ಪಾಲ್ಗೊಳ್ಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀವಿ.
ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಸನ್ಮಾನವನ್ನು ಗೌರವಾರ್ಪಣೆ ನೆರವೇರಿಸತಕ್ಕಂತಹ ಎಲ್ಲ ಹಿರಿಯರಿಗೆ ಧನ್ಯವಾದಗಳು. ಇದೀಗ ಪ್ರಾಸ್ತಾವಿಕರಲ್ಲಿ ಅದ್ವೈತ ಪ್ರಸಾರ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಮುನಿ ಅವರು. ಎಲ್ಲರಿಗೂ ನಮಸ್ಕಾರ. ಮನೋಜಮಂ ಮಾರುತತುಲ್ಯ ವೇದಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಂ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆಸ್ತಿಕರೇ, ಗದಗ ಮಹಾನಗರದಲ್ಲಿ ಇವತ್ತಿನ ದಿವಸ ಶ್ರೀ ಶಂಕರ ಮಠದಲ್ಲಿ ಒಂದು ಅಭೂತಪೂರ್ವವಾದಂತಹ ಒಂದು ಕಾರ್ಯಕ್ರಮವನ್ನು ನಾವು ನೀವು ಎಲ್ಲ ಸಾಕ್ಷಿಗೊಳಿಸ್ತಾ ಇದ್ದೇವೆ. ನಮ್ಮ ಶಂಕರ ಮಠ ನಿರ್ಮಾಣವಾದಾಗಿನಿಂದ ನಮಗೆ ಬಂದಂತ ಒಂದು ಧೈರ್ಯ ಏನು ಅಂತಂದ್ರೆ, ಬ್ರಾಹ್ಮಣ ಸಂಘಟನೆ ಬಹಳ ವೇಗವಾಗಿ ನಡೀತಾ ಇದೆ ಅನ್ನುವಂತಹ ಒಂದು ಸಂತೃಪ್ತಿ ನಮ್ಮಲ್ಲಿ ಕಂಡು ಬರ್ತಾ ಇದೆ. ಈ ಮಠವಾಗುವ ತನಕ ಬ್ರಾಹ್ಮಣರಿಗೆ ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕೆ, ಯಾವುದೇ ಒಂದು ಈ ರೀತಿಯಾದಂತಹ ಒಂದು ಫಲಪ್ರದವಾದಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಸ್ಥಳವೇ ಇದ್ದಿದ್ದಿಲ್ಲ. ನಮ್ಮ ಪರಮ ಪೂಜ್ಯ ಗುರುಗಳಾದಂತಹ ಬ್ರಹ್ಮಚೈತನ್ಯರ ಆಶೀರ್ವಾದದಿಂದ, ಬ್ರಹ್ಮಾನಂದರ ಆಶೀರ್ವಾದದಿಂದ, ದತ್ತಾವಧೂತರ ಒಂದು ಕೃಪಾಶೀರ್ವಾದದಿಂದ ಹಾಗೂ ಗದಗಿನ ನಡೆದಾಡುವ ದೇವರು ಅಂತ ತಿಳಿದುಕೊಂಡಿರುವಂತಹ ನಮ್ಮ ಶ್ರೀ 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 ವೇದಮೂರ್ತಿ ರತ್ನಾಕರ ಭಟ್ ಜೋಶಿ ಅವರ ಒಂದು ಆಸ್ಥೆಯಿಂದ ಈ ಶಂಕರ ಮಠ ಇವತ್ತಿನ ದಿವಸ ಗುಡಿಗೇಶ್ವರರು, ವಿವಿ ಕುಲಕರ್ಣಿ ಅವರು, ಎಲ್ಲ ಸದ್ಭಕ್ತರಿಂದ ಇವತ್ತಿನ ದಿವಸ ಏನು ಇಲ್ಲಿ ತಲೆ ಎತ್ತಿ ನಿಂತಿದನೋ ಅದರೊಳಗೆ ಇವತ್ತಿನ ದಿವಸ ನಮ್ಮ ಪರಮ ಪೂಜ್ಯ ಗುರುಗಳಾದಂತಹ ಶ್ರೀ ದತ್ತಾವಧೂತ ಮಹಾರಾಜರು ಇವತ್ತ ಗದಗಿಗೆ ಕೃಪೆ ಮಾಡಿಸಿ ಬಂದು ಹನುಮಾನ ಚಾಲೀಸದ ಪಠಣವನ್ನ ನಮ್ಮನಿಗೆಲ್ಲ ಓದಿಸ್ಲಿಕ್ಕಂಥದ್ದು ನಮ್ಮ ಅಹೋಭಾಗ್ಯ ಅಂತ ನಾನು ಅನ್ಕೋತೇನೆ. ಆಸ್ತಿಕರೇ, ನಮಗೆಲ್ಲ ಏನು ಗೊತ್ತು, ಸುಮಾರು 10 ವರ್ಷಗಳಿಂದ ಗದಗಿನೊಳಗಡೆ ಅದ್ವೈತ ಪ್ರಸಾರ ಪರಿಷತ್ ಅನ್ನುವಂತಹ ಒಂದು ಸಂಘಟನೆಯನ್ನ, ಅದ್ವೈತ ತತ್ವ ಪ್ರಸಾರದ ಸಂಘಟನೆಯನ್ನ ನಾವು ನಡೆಸ್ಕೊತಾ ಬಂದಿವಿ. ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಇವತ್ತಿನ ದಿವಸ ನಾವು 35ನೇ ಅದ್ವೈತಾನುಭವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಅದ್ವೈತಾನುಭವ ನಾವು ಪ್ರತಿ ತಿಂಗಳ 2ನೇ ಶನಿವಾರ ಮಾಡಬೇಕು ಅಂದಾಗ ಯಾರಾದರೂ ಒಬ್ಬರು ಅದ್ವೈತ ತತ್ವದ ಬಗ್ಗೆ ಅಥವಾ ಆ ಮಾಸದೊಳಗಡೆ ಬರುವಂತಹ ವಿಶೇಷತೆ ಬಗ್ಗೆ ನಾವು ಮಾತಾಡಲಿಕ್ಕೆ ಒಬ್ಬ ಅತಿಥಿಗಳನ್ನ ಅಥವಾ ಸ್ವಾಮಿಗಳನ್ನ, ಪಂಡಿತೋತ್ತಮರನ್ನ ಹುಡುಕ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ವೇದಮೂರ್ತಿ ರತ್ನಾಕರ ಭಟ್ ಜೋಶಿಯವರು ನಮಗೆ ಇಂಥ ಒಳ್ಳೆಯ ಅವಕಾಶವನ್ನ ಕೊಟ್ಟರು, ಎಂಥ ಒಂದು ಸುದ್ದಿ ಕೊಟ್ಟರು ಅಂದ್ರೆ, ಹನುಮಂತ ತಪಸ್ಸಿಗೆ ಕೂತಾಗ ರಾಮನ ಬಂದ ಸಾಕ್ಷಾತ್ಕಾರ ಎಷ್ಟು ತೃಪ್ತಿ ಆಗ್ತದೋ ಅಷ್ಟು ತೃಪ್ತಿ ಆಗುವಾಗ ಯಾಕೆ ನೀವು ವಿಚಾರ ಮಾಡ್ಲಿಕ್ಕೆ 8 ಮತ್ತು 9ನೇ ತಾರೀಕಿಗೆ ಗದಗ ಮಹಾನಗರಕ್ಕೆ ದತ್ತಾವಧೂತರು ಹನುಮಾನ್ ಚಾಲೀಸದ 13 ತಾಸಿನ ಒಂದು ಪಠಣದ ಕಾರ್ಯಕ್ರಮ ಮಾಡಲಿಕ್ಕೆ ಬರ್ಲಿಕ್ಕೆ ಒಪ್ಪಿಕೊಂಡಾರೆ. ಅದಕ್ಕೆ ಈ ನಾವು ಅದ್ವೈತ ಪ್ರಸಾರ ಪರಿಷತ್ತು ಮತ್ತು ಶಂಕರ ಮಠ ಸೇವಾ ಸಮಿತಿಯ ಸಹಯೋಗದೊಳಗಡೆ ನಮ್ಮ ಜಿಲ್ಲಾ ಬ್ರಾಹ್ಮಣ ಸಂಘದವರು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದೊಳಗಡೆ ಅವರ ಪ್ರವಚನವನ್ನ ಏರ್ಪಾಡು ಮಾಡಲು ಅಂದಾಗ ನನಗನ್ಸುತ್ತೆ ಇವತ್ತು ನನಗೆ ನಿಮ್ಗೆ ಎಷ್ಟು ಸಂತೃಪ್ತಿ ಆಗ್ಯದೋ ಅಷ್ಟೇ ಸಂತೃಪ್ತಿ ಆಚಾರ್ಯ ಶಂಕರಿಗೂ ಕೂಡ ಆಗ್ಯದ ಅಂತ ನಾನು ತಿಳ್ಕೊತೀನಿ. ಇವತ್ತಿನ ಈ ಕಾರ್ಯಕ್ರಮದೊಳಗಡೆ ನಾವು ಪರಮ ಪೂಜ್ಯರಿಂದ, ದತ್ತಾವಧೂತರಿಂದ ಹನುಮಾನ ಚಾಲೀಸವನ್ನ ಯಾವ ರೀತಿ ಪಠಣ ಮಾಡಬೇಕು ಅಂದ್ರೆ ಅದರಿಂದ ನಮ್ಮ ದೇಹದ ಮೇಲೆ, ಬುದ್ಧಿಯ ಮೇಲೆ ಮತ್ತು ಮನಸ್ಸಿನ ಮೇಲೆ ಯಾವ ರೀತಿಯಾದಂತಹ ಧನಾತ್ಮಕವಾದಂತಹ ಪರಿಣಾಮ ಉಂಟಾಗ್ತದೆ, ಇದನ್ನ ಯಾರು ಅಣಬೇಕು, ಯಾರು ಅಣಬಾರದು, ಮತ್ತು ಇದನ್ನ ಯಾವಾಗ ಅನ್ಬೇಕು, ಎಷ್ಟೊತ್ತು ಅನ್ಬೇಕು, ಇದರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಾನು ನೀವು ಕೂಡ ಎಲ್ಲರೂ ಇಲ್ಲಿ ಸೇವಿಸಲಿಕ್ಕೆ ಅಂತ ಬಂದಿದ್ವಿ. ಆ ಕಾರಣಕ್ಕಾಗಿ ಗದಗಿಗೆ ಬಂದು ಇವತ್ತಿನ ನಮ್ಮ ಅದ್ವೈತಾನುಭವ 35ನೇ ಕಾರ್ಯಕ್ರಮದೊಳಗಡೆ ಪರಮ ಪೂಜ್ಯ ದತ್ತಾವಧೂತರು ಬಂದು ಕೃಪೆ ಮಾಡಿ ಹನುಮಾನ್ ಚಾಲೀಸದ ಬಗ್ಗೆ, ಮಾರುತಿ ಬಗ್ಗೆ ಮಾತಾಡ್ತಾ ಇರುವುದು ಇಲ್ಲಿಯ ಗದಗಿನ ಈ ಸರ್ವರ ರಾಮ ಭಕ್ತರಿಗೆ ಅತ್ಯಂತ ಒಂದು ಸಂತೋಷವನ್ನು ಉಂಟು ಮಾಡಿದ್ದಾರೆ. ಅದೇ ರೀತಿ ಮೇಲಿನ ಮೇಲೆ ಗದಗಿಯವರು ಪಾದಾರ್ಪಣೆಯನ್ನು ಮಾಡಿ ಭಕ್ತರನ್ನು ಉದ್ಧಾರ ಮಾಡಿ ಬ್ರಹ್ಮ ಚೈತನ್ಯರನ್ನು ಮತ್ತು ಬ್ರಹ್ಮಾನಂದರನ್ನು ಯಾವಾಗಲೂ ಈ ನೆಲದಲ್ಲಿ ಆಟಾಡುವಂತೆ ಮಾಡಬೇಕು ಅಂತ ಅವರಲ್ಲಿ ಕಳಕಳಿಯಿಂದ ಕೇಳಿಕೊಂಡು
ಮತ್ತೊಮ್ಮೆ ಅವರು ನದಿಗೆ ಬಂದು ಈ ಒಂದು ಅದ್ವೈತಾನುಭವ ಕಾರ್ಯಕ್ರಮ ನಡೆಸಲಿಕ್ಕೆ ಶಂಕರ ಮಠಕ್ಕೆ ಬಂದದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ವಂದನೆಗಳನ್ನು ಅರ್ಪಿಸುವುದರೊಂದಿಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪರಮ ಪೂಜ್ಯ ದತ್ತಾವಧೂತರಿಗೆ ಹಾಗೂ ಯಾವತ್ತೂ ಸದ್ಭಕ್ತರಿಗೆ ವಂದಿಸಿ ನನ್ನ ಎರಡು ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರಾಸ್ತಾವಿಕ ನುಡಿಗಳನ್ನು ನೆರವೇರಿಸಿಕೊಟ್ಟಂತಹ ಅದ್ವೈತ ಪ್ರಸಾರ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಬೋರೆಯವರಿಗೆ ಧನ್ಯವಾದ ಅರ್ಪಿಸ್ತಾ, ಇಂದು ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಮ್ಮ ಗದಗಿನಲ್ಲಿ 11 ಗಂಟೆಗಳ ಅಖಂಡ ಹನುಮಾನ ಚಾಲೀಸ ಪಠಣ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅದರ ಮಾರ್ಗದರ್ಶನವನ್ನು ಪರಮ ಪೂಜ್ಯ ದತ್ತಾವಧೂತ ಗುರುಗಳು ಮಾಡಲಿದ್ದಾರೆ. ಇದರ ಪೂರ್ವಭಾವಿಯಾಗಿ ಇವತ್ತು ಆಶಯ ನುಡಿಗಳನ್ನು ಈ ಎಲ್ಲ ಸಂಯೋಜನೆಯನ್ನು ಮಾಡಿದಂತಹ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಕುಲಕರ್ಣಿ ಅವರಿಂದ ಇದೀಗ ಆಶಯ ನುಡಿಗಳು. ಗದಗ ಜಿಲ್ಲಾ ಬ್ರಾಹ್ಮಣ ಸಂಘಟನೆ, ಶಂಕರ್ ಸೇವಾ ಸಮಿತಿ, ಅದ್ವೈತ ಪ್ರಸಾರ ಪರಿಷತ್ ಹಾಗೂ ನಮ್ಮ ಬ್ರಹ್ಮವೃಂದ, ಎಲ್ಲ ಜಿಲ್ಲೆಯ ಸಮಸ್ತ ಬಹುತೇಕ ಇಲ್ಲಿ ಆಗಮಿಸಿದ್ದೀನಿ. ಅವರು ವಿಶೇಷವಾದಂಥ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಹೇಳಲೇಬೇಕು. ಗುರುಗಳು ಒಂದು ಶೋಭಾಯಾತ್ರೆ ಮಾಡ್ಬೇಕಂತ ನಾವು ಒಂದು ಸಂಕಲ್ಪ ಮಾಡಿದ್ವಿ. ಬಹುತೇಕ ಹಲವಾರು ಪೂರ್ವಭಾವಿ ಸಭೆ ನಾವು ಮಾಡುವಾಗ ಹಲವಾರು ಸಂದರ್ಭದಲ್ಲಿ ಇಷ್ಟು ದೂರ ನಡೆಯಲಿಕ್ಕೆ ಆಗ್ತದೋ ಇಲ್ಲೋ, ಆದಷ್ಟು ಶಾರ್ಟ್ ಮಾಡೋಣ ರೂಟ್ ಅಂತೇಳಿ. ಬಟ್ ಇವತ್ತಿನ ದಿವಸ ಇಡೀ ಗದಗ ಮಹಾನಗರಕ್ಕೆ ನಮ್ಮ ತಾಯಂದರು ಈ ಶೋಭಾಯಾತ್ರೆಯನ್ನು ಯಶಸ್ವಿ ಮಾಡಿ ಒಂದು ಬ್ರಾಹ್ಮಣ ಸಮಾಜ ನಿಶ್ಚಿತವಾಗಿ ಗದಗ ಜಿಲ್ಲೆಯಲ್ಲಿ ಅಸ್ತಿತ್ವದಲ್ಲಿದೆ ಅನ್ನುವಂಥ ಒಂದು ಶಕ್ತಿಯನ್ನು ತೋರಿಸಿದ್ದೀರಿ. ಅದಕ್ಕಾಗಿ ಜಿಲ್ಲಾ ಬ್ರಾಹ್ಮಣ ಸಂಘಟನೆಯಿಂದ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಭಾಳ ದಿವಸದಿಂದ ಅನ್ಕೊಂಡಿದ್ದೀವಿ ನಾವು ಗಡಿಗೆ ನಾವಂತೂ ಹನುಮಾನ್ ಚಾಲೀಸ ಕಾರ್ಯಕ್ರಮ ಮಾಡೋಣ ಅಂತ. ಕಲಾವತಿ ವೈದ್ಯ ಅವರು ಹೇಳ್ತಿದ್ರು, ನಮ್ದೊಂದು ಸಂಕಲ್ಪದ ಇದನ್ನು ಮಾಡಬೇಕ್ರಿ ಅಧ್ಯಕ್ಷರ ಅಂತೇಳಿ. ಬಹುತೇಕ ಅವ್ರು ಸಂಕಲ್ಪ ಮಾಡಿದಂಗೆ ಮೊನ್ನೆ ನರೇಗಾಲದ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ವಿ. ನರೇಗಾಲದ ಕಾರ್ಯಕ್ರಮ ಭಾಳ ಅಭೂತಪೂರ್ವವಾಗಿ, ಭಾಳ ಅಚ್ಚುಕಟ್ಟಾಗಿ, ಭಾಳ ವ್ಯವಸ್ಥಿತ ರೀತಿಯಿಂದ ಮಾಡಿದ್ರು. ಬಹುತೇಕ ಹಂಗ ಮಾಡಲಿಕ್ಕೆ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೀವಿ ಗದಗಿನಾಗೂ ಕೂಡ. ಅದಕ್ಕೆ ಅನೇಕ ಸಂಘಟನೆಗಳು, ನಮ್ಮ ಹಿರಿಯರು, ತಾಯಂದರು, ಭಜನಾ ಮಂಡಳಿಯವರು ಎಲ್ಲರೂ ಶಕ್ತಿ ತುಂಬಿರಿ, ಸಹಾಯ ಸಹಕಾರ ನೀಡಿರಿ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ. ಅಭಿನಂದನೆಗಳನ್ನ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ತಮಗೆಲ್ಲರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ. ಬ್ರಾಹ್ಮಣ ಸಂಘದ ಅಧ್ಯಕ್ಷನಾಗಿ ಬಹುತೇಕ ನಾನು ಜವಾಬ್ದಾರಿ ತಗೊಂಡ ಮೇಲೆ ಇಂತಹ ಹಲವಾರು ಕಾರ್ಯಕ್ರಮಗಳನ್ನ ಬಹುತೇಕ ತಮ್ಮೆಲ್ಲ ಸಹಾಯ ಸಹಕಾರದಿಂದ ನಾವು ಮಾಡ್ತಾ ಬಂದಿದ್ದೇವೆ. ಜಿಲ್ಲೆಯಲ್ಲಿ ಸಂಘಟನೆ ಒಂದು ನಿಶ್ಚಿತವಾದಂಥ ರೂಪ ಪಡ್ಕೊಂಡಿದೆ ಅಂತ ನಾವು ಅದನ್ನು ಭಾವಿಸ್ತೇವೆ. ಇವತ್ತಿನ ದಿವಸ ಬಹುತೇಕ ಬೇರೆ ಬೇರೆ ಗ್ರಾಮದಿಂದ, ಅದು ಮುಳಗುಂದ ಆಗಿರ್ಬೋದು, ಹೊಂಬಳ ಆಗಿರ್ಬೋದು, ನರೇಗಲ್ ಆಗಿರ್ಬೋದು, ರೋಣ ಆಗಿರ್ಬೋದು, ಗಜೇಂದ್ರಗಢ ಆಗಿರ್ಬೋದು, ಹೀಗೆ ಹಲವಾರು ಜಾಗಗಳಿಂದ ನಮ್ಮ ಮುಂಡರಗಿಯಿಂದ ಹಲವಾರು ನಮ್ಮ ಮುಖಂಡರುಗಳು ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ದತ್ತಾವಧೂತ ಕುಟುಂಬಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಹೀಗೆ ಸಂಘಟನೆಯನ್ನು ಜವಾಬ್ದಾರಿ ತಗೊಂಡ್ಮೇಲೆ ನಿಶ್ಚಿತವಾಗಿ ಒಂದು ಗಟ್ಟಿಯಾಗಿರ್ತಕ್ಕಂಥ ಸಂಘಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಲವಾರು ವಿನಾಯಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು. ಇವತ್ತಿನ ದಿವಸ ಮೊನ್ನೆ ಡಿಸೆಂಬರ್ 31ನೇ ತಾರೀಕಿನ ದಿವಸ ನಾವೊಂದು ಗದಗ ಜಿಲ್ಲಾ ಯಶಸ್ವಿ ಬ್ರಾಹ್ಮಣ ಸಮಾವೇಶವನ್ನು ಕೂಡ ಮಾಡಿದ್ವಿ. ಅದರಲ್ಲಿ ಹಲವಾರು ಹಿರಿಯರು, ಶಾಸಕರು, ಜನಪ್ರತಿನಿಧಿಗಳು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬಹುದು. ಇವತ್ತಿನ ದಿವಸ ನಾವು ಮಹಾರಾಜರು ಒಂದು ಗುರುಗಳ ಒಂದು ಸಂಕಲ್ಪದಂತೆ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘಟನೆಯಿಂದ ಹನುಮಾನ್ ಚಾಲೀಸ ಅಖಂಡ 11 ತಾಸುಗಳ ಪಠಣ ಕಾರ್ಯಕ್ರಮವನ್ನು ಮಾಡಬೇಕು ಹಾಗೆ ಅಂತ ಏನು ಸಂಕಲ್ಪ ಮಾಡಿದ್ವಿ. ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಅದು ನೆರವೇರ್ತಾ ಇದೆ. ನಾಳೆ ಬೆಳಗ್ಗೆ ಸರಿಯಾಗಿ 6 ಗಂಟೆಗೆ ನಾವೆಲ್ಲರೂ ಇಲ್ಲಿ ಸೇರೋಣ. ಶ್ರದ್ಧಾ ಭಕ್ತಿಯಿಂದ ಆ ಹನುಮಾನ್ ಚಾಲೀಸ ನಿರಂತರ 11 ತಾಸುಗಳ ಪಠಣ ಕಾರ್ಯಕ್ರಮವನ್ನು ನಾವು ಮಾಡೋದರ ಮೂಲಕ ಆ ಗುರುಗಳ
ಮತ್ತು ಸದ್ಗುರುಗಳ ಬ್ರಹ್ಮಾನಂದರ ಬ್ರಹ್ಮಚೈತನ್ಯ ಮಹಾರಾಜರ ಮತ್ತು ನಮ್ಮ ಗುರುಗಳ ಒಂದು ವಾದಕ್ಕೆ ನಾವು ನೀವೆಲ್ಲರೂ ಪಾತ್ರ ಆಗೋಣ. ಬಹಳ ಯಶಸ್ವಿಯಾಗುವ ಹಾಗೆ ಈ ಕಾರ್ಯಕ್ರಮ ತಾವೆಲ್ಲರೂ ಸಹಕಾರ ನೀಡಿ ನಡೆಸಿಕೊಡ್ಬೇಕು ಹಾಗೆ ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜಯ ಹಿಂದ್. ನಮಸ್ಕಾರ. ಈ ಕಾರ್ಯಕ್ರಮದ ಆಶೀರ್ವಾದಗಳನ್ನ ನೆರವೇರಿಸಿಕೊಟ್ಟಂತಹ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಬಹಳ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಶ್ರೀ ವೆಂಕಟೇಶ್ ಕುಲಕರ್ಣಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಬಂಧುಗಳು, ಇದೀಗ ಒಂದು ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ. ಅದು ಶ್ರೀ ನಾಗರಾಜ್ ಶಿವರವರಿಗೆ, ನಾಗರಾಜ್ ಶಾಮಿಯಾನ್ಸ್ ಗದಗ ಅವರು ದಯವಿಟ್ಟು ವೇದಿಕೆಗೆ ನಂಬರ್ ಸಹಿತವಾಗಿ ಬರಬೇಕಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಶಂಕರ ಮಠ ನಿರ್ಮಾಣ ಆದಾಗಿಂದ ಕಳೆದ 2-3 ವರ್ಷಗಳಿಂದ ಯಾವುದೇ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿ, ಮಹಾಶಿವರಾತ್ರಿ ಇರಬಹುದು, ಶ್ರೀ ಶಂಕರರ ಜಯಂತಿ ಇರಬಹುದು, ಅಥವಾ ಮತ್ತಾವುದೇ ಕಾರ್ಯಕ್ರಮ ಇರಬಹುದು, ಬಹಳ ಭಕ್ತಿ ಮತ್ತು ಶ್ರದ್ಧೆಯಿಂದ ಉಚಿತವಾಗಿ ನಮಗೆಲ್ಲ ಶಾಮಿಯಾನ ಸೇವೆಗಳನ್ನ ಶ್ರೀ ನಾಗರಾಜ ವಹಿಸಿಕೊಳ್ತಾರೆ. ತಮ್ಮೆಲ್ಲರ ಒಂದು ಗೌರವ ಮಾಡ್ತಾರೆ. ಅದಕ್ಕೆ ಇವತ್ತು ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಪರಮ ಪೂಜ್ಯ ದತ್ತಾವೃತ ಗುರುಗಳು ಶ್ರೀ ನಾಗರಾಜರವರಿಗೆ ಆಶೀರ್ವಾದವನ್ನ ನೆರವೇರಿಸಿಕೊಡಬೇಕು. ಅವರ ವ್ಯಾಪಾರ ಮತ್ತು ವ್ಯವಹಾರ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಹೊಂದಲಿ ಎಂಬ ಆಶಯದೊಂದಿಗೆ ನಮ್ಮ ಶ್ರೀ ಶಂಕರ ಮಠ ಸೇವಾ ಸಮಿತಿ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಪರವಾಗಿ ಅವರಿಗೆ ಆಶೀರ್ವಾದವನ್ನ ಮಾಡಬೇಕು ಅಂತ ಪರಮ ಪೂಜ್ಯರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ತಾವೇ ಸ್ವತಃ ನಾಗರಾಜ್ ಅವರು ಮುಂದೆ ಬಂದು, ಸರ್, ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಾನು ಸೇವೆಯನ್ನ ಮಾಡ್ತೀನಿ, ದಯವಿಟ್ಟು ನನಗೆ ಯಾವುದೇ ರೀತಿಯಾದಂತಹ ನೀವು ಇದನ್ನ ಸಂಭಾವನೆಯನ್ನು ಕೊಡಬೇಡಿ, ನಾನು ಸೇವೆಯನ್ನ ಮಾಡ್ತೀನಿ ಅಂತ ಅವರು ಮುಂದೆ ಬಂದಿದ್ದಾರೆ. ತಾವು ನೋಡ್ತಾ ಇದ್ದೀವಿ, ನಮ್ಮ ಎಲ್ಲ 2-3 ವರ್ಷ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ನಿರಂತರವಾದಂತಹ ಸೇವೆಯನ್ನ ಶ್ರೀ ಜಗದ್ಗುರು ಜಗದ್ಗುರು ಶಂಕರಾಚಾರ್ಯರ ಪಾದಕ್ಕೆ ಅರ್ಪಣೆಯನ್ನ ಮಾಡ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾಗರಾಜ್ ಶಾಮಿಯಾನದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಅವರ ಎಲ್ಲ ಕಾರ್ಯಕರ್ತರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ನಮ್ಮ ಶ್ರೀ ಶಂಕರ ಮಠ ಸೇವಾ ಸಮಿತಿ, ಅದ್ವೈತ ಪ್ರಸಾರ ಪರಿಷತ್ ಮತ್ತು ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಪರವಾಗಿ ಅವರಿಗೆ ವಿಶೇಷ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಆಶೀರ್ವಾದವನ್ನು ಮಾಡಿದಂತಹ ಪರಮ ಪೂಜ್ಯ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಪರಮ ಪೂಜ್ಯರ ಆಶೀರ್ವಚನ ಪ್ರವಚನದ ಪೂರ್ವದಲ್ಲಿ ನಾಳೆಯ ಕಾರ್ಯಕ್ರಮದ ರೂಪರೇಷೆ ಈ ರೀತಿಯಾಗಿದೆ. ಬಂಧುಗಳ ದಯವಿಟ್ಟು ಇವತ್ತು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಪರಮ ಪೂಜ್ಯರ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀರಿ. ನಾಳೆ 11 ಗಂಟೆಗಳ ಅಖಂಡ ಹನುಮಾನ್ ಚಾಲಿಸ ಪಠಣ ಕಾರ್ಯಕ್ರಮದಲ್ಲಿ ಕೂಡ ಸರ್ವರು ಪಾಲ್ಗೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ನಾಳೆಯ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ಬೆಳಿಗ್ಗೆ 6 ಗಂಟೆಯಿಂದ 6:30ರವರೆಗೆ ಕಾಕಡಾರತಿ ಮತ್ತು ಪಂಚಪದಿ ಭಜನೆ. ಬೆಳಗ್ಗೆ 6:30ರಿಂದ 7 ಗಂಟೆಯವರೆಗೆ ಚಹಾ ಪಾನೀಯ ವ್ಯವಸ್ಥೆ. ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ಅಖಂಡ ಸಾಮೂಹಿಕ ಹನುಮಾನ್ ಚಾಲೀಸ್ ಪಠಣ ಕಾರ್ಯಕ್ರಮ ಆರಂಭ ಆಗ್ತದೆ. ಪರಮ ಪೂಜ್ಯರ ಮಾರ್ಗದರ್ಶನ ಅದಕ್ಕೆ ಇರ್ತದೆ. ನಂತರ ಬೆಳಿಗ್ಗೆ 9 ಗಂಟೆಗೆ ಉಪಹಾರ ವ್ಯವಸ್ಥೆ ಇಲ್ಲೇ ಇರ್ತಾ ಇದೆ. ನಂತರ 10:30 ಗಂಟೆಗೆ ಹೆಬ್ಬಳ್ಳಿ ಆಶ್ರಮದಿಂದ ಆಗಮಿಸುವಂತಹ ಪರಮ ಪೂಜ್ಯ ಬ್ರಹ್ಮ ಚೈತನ್ಯ ಮಹಾರಾಜರ ಪಾದುಕೆಗಳಿಗೆ ರುದ್ರಾಭಿಷೇಕ ಕಾರ್ಯಕ್ರಮ ಇರುತ್ತೆ. ಬಹಳ ಅಪರೂಪವಾದಂತಹ ಕಾರ್ಯಕ್ರಮ. ದಯವಿಟ್ಟು ತಾವೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮಧ್ಯಾಹ್ನ 12:30 ಗಂಟೆಗೆ ಶ್ರೀ ಮಹಾರಾಜರಿಗೆ ಮಹಾನೈವೇದ್ಯ ಮಹಾಮಂಗಳಾರತಿ. ಮಧ್ಯಾಹ್ನ 1 ಗಂಟೆಗೆ ಮಹಾಪ್ರಸಾದದ ವ್ಯವಸ್ಥೆ ಇರ್ತಾ ಇದೆ. ನಂತರ ಸಾಯಂಕಾಲ 4 ಗಂಟೆಗೆ ಚಹಾ ವ್ಯವಸ್ಥೆ. 6 ಗಂಟೆಗೆ ಶ್ರೀ ಹನುಮಾನ್ ಚಾಲಿಸ ಪಠಣ ಮುಕ್ತಾಯ. ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಮುಖಂಡರು, ಪದಾಧಿಕಾರಿಗಳು, ಸದಸ್ಯರು, ವಿಶೇಷವಾಗಿ ಮಾತೆಯರು ಅವೆಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡು ಕೇಳ್ಕೊಳ್ತಾ ಇದ್ದೀವಿ. ನಂತರ ಶ್ರೀ ದತ್ತಾವೃತ ಗುರುಗಳಿಂದ ಆಶೀರ್ವಚನ ಇರ್ತದೆ. ಮತ್ತೆ ನಾಳೆ ಸಾಯಂಕಾಲ 6 ಗಂಟೆಗೆ ಗುರುಗಳ ಆಶೀರ್ವಚನ ಇರ್ತದೆ. ಸಾಯಂಕಾಲ 7 ಗಂಟೆಗೆ ಮಂಗಳಾರತಿ, ಮಂತ್ರ ಪುಷ್ಪ, ಅಷ್ಟಾವಧಾನ ಸೇವೆ ಮತ್ತು ಅಲ್ಲಿಗೆ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ. ದಯವಿಟ್ಟು ಮಾತೆಯರಲ್ಲಿ ವಿನಂತಿ, ನಾಳೆ ಯಾರು ಕೂಡ ನಿಮ್ಮ ಮನೆಯಲ್ಲಿ ಒಲೆಯನ್ನು ಹತ್ತಿಸ್ಬೇಡ್ರಿ. ಯಾರ್ಯಾರು ನಿಮ್ಮ ಸಂಬಂಧಿಕರಿದ್ದಾರೆ, ನಿಮ್ಮ ಸ್ನೇಹಿತರಿದ್ದಾರೆ, ನಿಮ್ಮ ಬಂಧುಗಳಿದ್ದಾರೆ, ಎಲ್ಲರನ್ನೂ ಕೂಡ ಕರ್ಕೊಂಡ್ಬರ್ರಿ. 11 ಗಂಟೆಗಳ ಅಖಂಡ ಹನುಮಾನ್ ಚಾಲಿಸದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು. ನಮ್ಮ ಎಲ್ಲ ಸಂಕಟಗಳನ್ನ, ದುರಿತಗಳನ್ನ, ನೋವುಗಳನ್ನ ನಿವಾರಣೆ ಮಾಡಿ ಬುದ್ಧಿ, ಧೈರ್ಯ, ಯಶೋಶಕ್ತಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸುವಂತಹ ಚಿರಂಜೀವಿ ಶ್ರೀ ಹನುಮಂತ ದೇವರ ಬಹಳ ವಿಶಿಷ್ಟವಾದಂತಹ ಆರಾಧನೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅಂದರೆ ಅದು ಹನುಮಾನ್ ಚಾಲೀಸ್ ಪಠಣ. ಉತ್ತರ ಭಾರತದ ಈ ಒಂದು ವಿಶಿಷ್ಟ ಆರಾಧನೆಯನ್ನ ನಮ್ಮ ಕರ್ನಾಟಕದಲ್ಲಿ ಜಾಗೃತಗೊಳಿಸಿ ಅದನ್ನ ಜನಮಾನಸದ ಹೃದಯದಲ್ಲಿ ಮುಟ್ಟಿಸಿದವರು ಪರಮ ಪೂಜ್ಯ ದತ್ತಾವಧೂತ ಗುರುಗಳು.
ಹನುಮಾನ್ ಚಾಲೀಸವನ್ನ ಮನೆ ಮನೆಗೆ ಭಕ್ತರ ಮನಮನಕ್ಕೆ ಮುಟ್ಟಿಸಿದಂತಹ ಒಂದು ಅತ್ಯಂತ ಅದ್ಭುತವಾದಂತಹ ಸಂಘಟನಾ ಶಕ್ತಿ. ಒಬ್ಬ ವ್ಯಕ್ತಿಯಲ್ಲಿ ಒಂದು ಕೌಶಲ್ಯವನ್ನು ನಾವು ಕಾಣ್ತೀವಂತೆ, ಬರಹ, ಭಾಷಣ, ಬರವಣಿಗೆ ಮತ್ತು ಅನುಷ್ಠಾನ, ಜಪ, ತಪ. ಆ ಎಲ್ಲ ಒಬ್ಬ ವ್ಯಕ್ತಿಯಲ್ಲಿ ಇದ್ರೆ ಅದು ಪರಮ ಪೂಜ್ಯ ದತ್ತಾವಧೂತ ಗುರುಗಳು ಅಂತ. ಅತ್ಯಂತ ಶ್ರೇಷ್ಠ ವಾಗ್ಮಿಗಳು, ಮರಾಠಿಯಿಂದ ಇಡೀ ನಮ್ಮ ರಾಮದಾಸ ಪರಂಪರೆಯ ಸಾಹಿತ್ಯವನ್ನ ಕನ್ನಡಕ್ಕೆ ತಂದಂತಹ ಅತ್ಯಂತ ಪ್ರಬುದ್ಧ ಬರಹಗಾರರು, ಅಷ್ಟೇ ಅತ್ಯಂತ ಶ್ರೇಷ್ಠ ಸಂಘಟಿತರು. ಕರ್ನಾಟಕದಲ್ಲಿ ರಾಮನಾಮವನ್ನ ಪರಮ ಪೂಜ್ಯ ಬ್ರಹ್ಮಾನಂದ ಗುರುಗಳ ನಂತರ ಭಕ್ತರ ಋಣ್ಮನಕ್ಕೆ ಮುಟ್ಟಿಸಿದವರು ಪರಮ ಪೂಜ್ಯ ದತ್ತಾವಧೂತ ಗುರುಗಳು. ರಾಮನಾಮದ ನಂತರ ಇದೀಗ ಒಂದು ಅಖಂಡ ಸಂಕಲ್ಪವನ್ನ ದತ್ತಾವಧೂತ ಗುರುಗಳು ತೆಗೆದುಕೊಂಡಿದ್ದಾರೆ. ಅದೇನೆಂದ್ರೆ ಹನುಮಾನ ಚಾಲೀಸ ಪಠಣ. ಅದನ್ನ ನಮ್ಮ ಗದಗ ನಗರದಲ್ಲಿ ಸಾಕಾರಗೊಳಿಸಲು ಸಂಕಲ್ಪವನ್ನ ಮಾಡಿರುವಂತಹ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘಕ್ಕೆ ತಮ್ಮೆಲ್ಲರ ಒಂದು ಪಠಣದ ಮೂಲಕ ತಾವೆಲ್ಲ ಶಕ್ತಿಯನ್ನು ತುಂಬಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ಇದೀಗ ನಾವೆಲ್ಲ ಬಹಳ ಕಾತರದಿಂದ ಪರಮ ಪೂಜ್ಯ ದತ್ತಾವಧೂತ ಗುರುಗಳ ವಾಣಿಯನ್ನು ಆಲಿಸಲಿಕ್ಕೆ ನಾವೆಲ್ಲರೂ ಈಗ ಕಾತರದಿಂದ ಕಾಯ್ತಾ ಇದ್ದೇವೆ. ಹನುಮಾನ ಚಾಲೀಸದ ಮಹತ್ವದ ಕುರಿತು ಇದೀಗ ಪರಮ ಪೂಜ್ಯ ದತ್ತಾವಧೂತ ಗುರುಗಳು ಆಶೀರ್ವಚನವನ್ನ ನೀಡಬೇಕು ಅಂತ ಹೇಳಿ ಅವರಲ್ಲಿ ಭಕ್ತಿಪೂರ್ವಕ ಪ್ರಾರ್ಥನೆಯನ್ನ ಮಾಡ್ತಾ, ಪರಮ ಪೂಜ್ಯರ ಆಶೀರ್ವಚನದ ನಂತರ ಮಹಾಮಂಗಳಾರತಿ, ನಂತರ ಮಹಾಪ್ರಸಾದದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಮಹಾಪ್ರಸಾದವನ್ನು ಸ್ವೀಕರಿಸಿಕೊಳ್ಳಬೇಕು. ಶಾಂತ ರೀತಿಯಿಂದ ಪರಮ ಪೂಜ್ಯರ ಆಶೀರ್ವಚನವನ್ನು ತಾವೆಲ್ಲ ಆಲಿಸಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀವಿ. ಇದೀಗ ಪರಮ ಪೂಜ್ಯ ದತ್ತಾವಧೂತ ಗುರುಗಳ ಆಶೀರ್ವಚನ. ದಯವಿಟ್ಟು ಮತ್ತೊಮ್ಮೆ ವಿನಂತಿ, ದಯವಿಟ್ಟು ತಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಬೇಕು, ಸೈಲೆಂಟ್ ಮಾಡಿರಬೇಕು. ಪರಮ ಪೂಜ್ಯರ ಆಶೀರ್ವಚನ ಸಮಯದಲ್ಲಿ ದಯವಿಟ್ಟು ಯಾರು ಮಾತಾಡಬಾರದು, ಶಾಂತತೆಯನ್ನು ಕಾಪಾಡಬೇಕಂತ ತಮ್ಮ ವಿನಂತಿ. विभये सर्वविद्यानां विषये भवनोरिमां गुरवे सर्वलोकानां दक्षिणामूर्तये नमः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकहितं। ध्याये राजानुबाहुं दत्तचरणधनुषं बद्धपद्मासनस्थं पीतं वासो वसानं नवकमलस्पर्धिनेत्रं प्रसन्नं वामाङ्कारूढसीतामुखकमललोचनं नीललाभं नानालङ्कारयुक्तं ददतमूलिका मण्डलं रामचन्द्रम्। अतुलितबलधामं हेमशैलाभदेहं तनुजबलकृशानं ज्ञानिनामग्रगण्यं सकलगुणनिधानं वानराणामधीशं रघुपतिप्रियभक्तं वाक्यजातं नमामि। विदेहापनि चालवूनि प्रपंच मुमुक्षु जनालागी अध्यात्मचर्चा करोनी बहुलोकदे मेळवीती नमस्कार त्या ब्रह्मदेवरियों। सद्गुरुनाथ महाराज की जय। जय जय रघुवीर। ಈಗಾಗಲೇ
ಸಮಯ ಬಹಳ ಆಗಿದೆ. ಆದ್ದರಿಂದ ಬಹಳಷ್ಟು ಹೊತ್ತು ಮಾತಾಡೋದು ಅಷ್ಟೊಂದು ಸೂಕ್ತ ಅನಿಸೋದಿಲ್ಲ. ಸ್ವಲ್ಪದರಲ್ಲಿ ಹೇಳ್ತೇನೆ. ಇವತ್ತಿನ ಈ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಮಾರುತಿಯ ಒಂದು ಉಪಾಸನೆ, ಅನುಷ್ಠಾನ, ಆರಾಧನೆ, ಅವರ ಭಕ್ತಿ ಇತ್ಯಾದಿಗಳ ಒಂದು ಏನು ವಿಶೇಷವಾಗಿರ್ತಕ್ಕಂಥ ಒಂದು ಆಯೋಜನೆ ಅದನ್ನು ಇದು ನಿಜವಾಗಿಯೂ ನಮ್ಮ ಜೀವನದಲ್ಲಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ. ಯಾಕೆ ಅಂದರೆ ನಾವು ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಇವತ್ತು 26ನೇ 26ನೇ ಶತಮಾನದಲ್ಲಿ ಜೀವನ ಬಾಳ್ತಾ ಇರುವ ನಮ್ಮೆಲ್ಲರ ಜೀವನದಲ್ಲಿ ಬಹಳ ದೊಡ್ಡ ಒಂದು ಕರಾಳ ಪರಿಸ್ಥಿತಿ ಬಂದಿದೆ. ನಮಗೆ ಭ್ರಮ ಇದೆ, ಏನು ನಾವು ಬಹಳ ಸುಧಾರಿಸಲಿಕ್ಕತ್ತೀವಿ. ಅದು ವಾಸ್ತವಿಕವಾಗಿ ಹಂಗಿಲ್ಲ, ಬಹಳ ಕೆಳಗೆ ಹೋಗ್ಲಿಕ್ಕೆ. ನಾವು ನಮ್ಮ ಸಂಸ್ಕೃತಿ, ಆಧ್ಯಾತ್ಮಿಕ ಪರಂಪರೆ, ವೈದಿಕ ಒಂದು ಪರಂಪರೆ, ಸನಾತನ ಸಂಸ್ಕೃತಿ, ಅದರ ಮಹಾನತೆ, ಅದರ ಶ್ರೇಷ್ಠತೆ, ಅದರ ಒಂದು ದಿವ್ಯತೆ, ಇವುಗಳೆಲ್ಲ ಸಾಮಾನ್ಯವಾಗಿ ನಾವು ಕಳ್ಕೊಂಡ್ಬಿಟ್ಟಿವಿ. ನಾನಿವತ್ತು ಛತ್ರಪತಿ ಶಿವಾಜಿ ಚರಿತ್ರೆ ಓದ್ತಾ ಇದ್ದೆ. ಆವಾಗ ಮುಸಲ್ಮಾನರು ಅಥವಾ ಇವನು ನಮ್ಮ ದೇಶದಲ್ಲಿ ಬಂದು ಸುಮಾರು 300 ವರ್ಷಗಳವರೆಗೆ ಬಹಳ ದೊಡ್ಡ ಏನ್ ಮಾಡಿದ್ರು ಅಂದ್ರೆ ಆಘಾತ ಮಾಡಿ, ಅದಾದ ಮೇಲೆ ಬ್ರಿಟಿಷರು, ಇಂಗ್ಲಿಷರು ಬಂದು ಅವರು ಬಹಳ ದೊಡ್ಡ ನಮ್ಮ ಸಂಸ್ಕೃತಿ ಮೇಲೆ ಆಗ್ತಾರೆ. ಆದ್ರೆ ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಇಂಥ ಪರಿಸ್ಥಿತಿಯಲ್ಲಿಯೂ ಇವೆಲ್ಲ ಆಘಾತಗಳನ್ನು ಸಹನೆ ಮಾಡಿಕೊಂಡ್ರೂ ಇವತ್ತಿಗೂ ಉಳಿದಿರಲಿಕ್ಕೆ ಮುಖ್ಯ ಕಾರಣ ಏನು ಅಂದರೆ ಇದರಲ್ಲಿರ್ತಕ್ಕಂಥ ಏನು ಒಂದು ವಿಲಕ್ಷಣವಾಗಿರ್ತಕ್ಕಂಥ ಜ್ಞಾನ ಅದನ್ನು, ಏನೋ ಒಂದು ಅನುಭವ ಅದನ್ನು, ಅದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ. ವಿವೇಕಾನಂದರು ಅಂತ ಹೇಳಿದರು, ಹಣ್ಣು ಕೊಳ್ತಾರೆ, ಅದರೊಳಗೆ ಬೀಜ ಏನಾದರೂ ಪುನಃ ವೃಕ್ಷ ನಿರ್ಮಾಣ ಮಾಡಬಾರ್ದು. ಹಂಗೆ ನಮ್ಮ ಸಂಸ್ಕೃತಿ ಪರಿಸ್ಥಿತಿಯಾಗಿದೆ. ಇವತ್ತು ನಮ್ಮ ಸಂಸ್ಕೃತಿ ಕೊಳತು ಹೋಗಿದೆ. ನಾವೆಲ್ಲರೂ ಇವತ್ತೇನಾಗಿವೆ ಅಂದರೆ ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಈ ವೈಜ್ಞಾನಿಕ ಸಂಸ್ಕೃತಿಗಳ ಒಂದು ಥಳಕು ಬೆಳಕಿನ ಪ್ರಪಂಚದಲ್ಲಿ ಸಂಮೋಹಿತ ಆಗಿಬಿಟ್ಟಿದೆ. ನಮಗೆಲ್ಲರಿಗೂ ಸೆಲ್ಫ್ ಹಿಪ್ನೋಟೈಸೇಷನ್, ಆತ್ಮ ಸಂಮೋಹನೆ. ನಾವು ತಿಳ್ಕೊಂಡ್ಬಿಟ್ಟಿವಿ ಏನು ಅಂದ್ರೆ ನಾವು ಬಹಳಷ್ಟು ಸುಧಾರಿಸಕತ್ತೀವಿ, ಆದ್ರೆ ನಾವು ಬಹಳಷ್ಟು ಕೆಡಲಿಕ್ಕತ್ತೀವಿ. ಸಮಾಜ ಇವತ್ತು ನಿಜವಾಗಿಯೂ ಆಂತರಿಕವಾಗಿ ಎಷ್ಟರೇ ಒಂದು ಅಧೋಗಾಮಿ ಆಗ್ತಾ ಇದೆ ಅಂದರೆ ನಾವು ಎಷ್ಟೊಂದು ಜಡವಾದದಲ್ಲಿ ಬಂದಿದ್ವಿ, ಭೌತಿಕವಾದದಲ್ಲಿ ಬಂದಿದ್ವಿ, ದೇಹ ಬುದ್ಧಿ ಒಳಗೆ ಬಂದಿದ್ವಿ. ಶಂಕರಾಚಾರ್ಯರು ಎಷ್ಟೊಂದು ಕಳಕಳಿಯಿಂದ, ತತ್ಪರತೆಯಿಂದ, ಮೂರ್ತಿಮಂತ ಜ್ಞಾನವೇ ಆಗಿರ್ತಕ್ಕಂಥ ಅವರು ಎಷ್ಟೊಂದಾಗಿ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ಕಷ್ಟಪಟ್ಟರು. ಆಸೇತು ಹಿಮಾಚಲ ತಮ್ಮ ಕೇವಲ ಪಾದಚಾರಿಯಾಗಿ ಅಡ್ಡಾಡಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇರತಕ್ಕಂಥ ಅದ್ವೈತಕ್ಕೆ ಆಘಾತವನ್ನು ಉಂಟು ಮಾಡ್ತಕ್ಕಂಥ ಎಲ್ಲ ಇವುಗಳನ್ನ ಸೆರೆಬಡೆದು
ಅದ್ವೈತದ ಒಂದು ಪರಮೋಚ್ಚ ಅನುಭವದ ಪ್ರತಿಷ್ಠೆಯನ್ನು ನಮ್ಮ ಭಾರತದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಮಾಡಿಟ್ಟರು. ಇದು ನಿಶ್ಚಿತವಾಗಿಯೂ ನಮ್ಮ ಭಾರತದ ಒಂದು ಭಾಗ್ಯ. ಇಲ್ಲೇ ಇದ್ದು ನಾವು ಇವತ್ತೆಲ್ಲ ಬೌದ್ಧರು, ಜೈನರಾಗಿ ಹೋಗ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಅಂಥ ಒಂದು ಮಹಾನ್ ಶಂಕರಾಚಾರ್ಯರು ಸಾಮಾನ್ಯ ಇರಲಿಲ್ಲ. ನಾವು ಕಲ್ಪನೆ ಮಾಡಲಿಕ್ಕೆ ಶಕ್ಯ ಇಲ್ಲ. ಅಂಥ ಒಂದು ವ್ಯಕ್ತಿ ಇತ್ತು. ಒಂದು ಕಡೆಗೆ ಹೇಳಿದ ವಿವೇಕಾನಂದರು 10 ಮಂದಿ ಅಲ್ಲ, ಒಂದು 100 ಮಂದಿ ಬರ್ನಾಡ್ ಶಾ, ಒಂದು 100 ಮಂದಿ ಅರಿಸ್ಟಾಟಲ್, ಒಂದು 100 ಮಂದಿ ಸಾಕ್ರೆಟಿಸ್ಗಳನ್ನು ಸೇರಿಸಿದ್ರು ಒಂದು ಶಂಕರಾಚಾರ್ಯ ಆಗಲಿಲ್ಲ. ನಾವು ಸುಮ್ಮನೆ ಅಭಿಮಾನದಿಂದ ಅವರ ಹೆಸರು ತಗೋತೀವಿ ಅಷ್ಟೇ. ಇಂಥ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟಿ ಬಂದು ಇವತ್ತು ನಮಗೆ ಪರಿಸ್ಥಿತಿ ಬಹಳ ಕಠಿಣ. ಆ ಶೃಂಗೇರಿಯಲ್ಲಿ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಇರಬೇಕಾದ್ರೆ ಅವು ಕಡೆಗೊಬ್ಬರು ಋಗ್ವೇದದ ಘನಾಂತವನ್ನು ಅಧ್ಯಯನ ಮಾಡಿರ್ತಕ್ಕಂಥ ಪಂಡಿತರು, ಅಂದ್ರೆ ಘನಪಾಠಿಗಳು, ಸಹಜವಾಗಿ ಅವರು ದರ್ಶನ ಹೋಗಿ ನಮಸ್ಕಾರ ಮಾಡಿ ಕೂತ್ಕೊಳ್ಳ ಸಂವಿಧಾನ ಕೇಳಿದ್ರು. ಎಲ್ಲಿರ್ತೀರಿ? ನಾ ಇಂಥಲ್ಲಿ. ಏನು ಮಾಡ್ತೀರಿ? ನಾನು ಘನಾಂತ ಅಧ್ಯಯನ ಮಾಡಿ, ದಶಗ್ರಂಥಗಳನ್ನು ಅಧ್ಯಯನ ಮಾಡಿ. ಶಂಕರಾಚಾರ್ಯರು ನನಗೆ ಬಹಳ ಮನಸ್ಸಿಗೆ ಸಂತೋಷ ಆಯಿತು. ಆಮೇಲೆ ಕೇಳಿದ್ರು, ನಿಮ್ಮ ಮಕ್ಕಳು ಏನು ಮಾಡ್ತಾರೆ? ಸಂವಾದ ತರಂಗಿಣಿ ಅಂತ ಒಂದು ಪುಸ್ತಕವನ್ನು, ಅದರಾಗದ ಸಂವಾದ, ಚಂದ್ರಶೇಖರ ಭಾರತಿ ಸ್ವಾಮಿ. ನಿಮ್ಮ ಮಕ್ಕಳು ಏನು ಮಾಡ್ತಾರೆ? ಒಬ್ಬ ಅಮೇರಿಕಾದಾಗ ಇಂಜಿನಿಯರ್ ಇದ್ದಾನೆ, ಒಬ್ಬ ದಿಲ್ಲಿನೋ ಎಲ್ಲೋ ಒಂದು ಕಡೆಗೆ ಡಾಕ್ಟರ್ ಇದ್ದರು. ಮತ್ತು ಅವರಿಗೆ ವೇದಾಧ್ಯಯನ ಮಾಡಿಸೇನೆ ಇಲ್ಲ. ಸ್ವಲ್ಪ ಹಂಗೆ ಪುರುಷ ಸೂಕ್ತ, ಸ್ತ್ರೀ ಸೂಕ್ತ, ಅಥರ್ವ ಶೀರ್ಷ ಸಣ್ಣವರಿದ್ದಾಗ ಎಷ್ಟು ಹೇಳಿ. ಎಂಥ ಶೋಕಾಂತಿಕಾದ ನಮ್ಮ ಪರಿಸ್ಥಿತಿ ಅಂದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಕನ್ನಡ ಓದಲಿಕ್ಕೆ ಬರೋದು. ಯಾರು ನೋಡಿದ್ರು ಇಂಗ್ಲಿಷ್ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ. ನೀವು ಇಂಗ್ಲಿಷ್ ಮೀಡಿಯಂ ಮಾಡುವಲ್ಲ, ಕನಿಷ್ಠ ಅವ್ರಿಗೆ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ಯಾರು ಬರಬೇಕು. ಸಂಸ್ಕೃತದಂತೂ ನಮಗೇನದು ಸ್ಪರ್ಶ. ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಭಗವದ್ಗೀತೆ ವಿಷಯವಾಗಿ ಮಾತಾಡುವಾಗ ಹೇಳಿದ್ರು, ಒಬ್ಬರು ಮಕ್ಕಳಿಗೆ ಭಗವದ್ಗೀತಾದ 10 ಶ್ಲೋಕ ಅಲ್ಲಿಗೆ ಬರ್ತದೆ. ನಮಗಂತ ಲಕ್ಷ್ಯ ನಮ್ಮ ಮಕ್ಕಳು ಏನಂತಾರೆ, ಏನು ಮಾಡ್ಲಿಕ್ಕೆ ಯಾವಾಗ ನೋಡಿದ್ರು ಅದೊಂದು ಮೊಬೈಲು, ಯಾವಾಗ ನೋಡಿದ್ರು ಅದೊಂದು ಕಂಪ್ಯೂಟರು. ಎತ್ಲಾಗ ಹೊಂಟೀವಿ ನಾವು. ಅರ್ಥಾತ್ ಏನು ಅಂದ್ರೆ, ನಮ್ಮ ಆಶ್ರಮದಲ್ಲಿ ಒಂದು ಸಣ್ಣ ಹುಡುಗಿದ್ದಾನೆ, ಇಷ್ಟ 15-16 ವರ್ಷದ ಹುಡುಗಿದ್ದಾನೆ. ಪುಣೆಯಿಂದ ನಾವು ಕರ್ಕೊಂಡ್ಬಂದು, ಅಣ್ಣ ತಮ್ಮ ಇಬ್ಬರನ್ನು ಕರ್ಕೊಂಡ್ಬಂದು ನಮ್ಮ ಆಶ್ರಮದಾಗ ಇಟ್ಕೊಂಡು ಅವನಿಗೆ ಧಾರವಾಡದಲ್ಲಿ ಪಾಠಶಾಲಕ್ಕೆ ಹಾಕಿ. ಅವ್ರ ಅಪ್ಪ ಅಮ್ಮ ನಮ್ಮ ಆಶ್ರಮದಲ್ಲೇ ಇರ್ತಾರೆ. ಅವ್ರು ವೈಷ್ಣವರು ಆದರೂ ಸಹಿತ ನಾನಂದ್ರೆ ನಮಗೇನಾದರೂ ಇಲ್ಲ. ಮೊನ್ನೆ ಆ ಹುಡುಗ ಶೃಂಗೇರಿಗೆ ಹೋಗಿ ಸಂಪೂರ್ಣ 700 ಶ್ಲೋಕಗಳನ್ನು ಸ್ವಾಮಿಗಳ ಮುಂದಂದು ಮೊದಲನೇ ನಂಬರ್ ಪಾಸ್ ಆಯಿತು. 12 ವರ್ಷದ ಹುಡುಗ ಶ್ರೀನಿವಾಸ ಇರ್ತದೆ. ನಮಗೆಲ್ಲ ಅಭಿಮಾನ. ನಮ್ಮ ಮಕ್ಕಳು ಏನಾದರೂ ಸ್ವಲ್ಪ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಕಾಯ್ಕೊಂಡು ಹೋಗಬೇಕು. ಅವ್ರು ಕೇಳಿದ್ರು, ನೀವು ನಿಮ್ಮ ಮಕ್ಕಳಿಗೆ ಯಾಕೆ ವೇದಾಧ್ಯಯನ ಮಾಡಿಸ್ಲಿಲ್ಲ? ಅವಾಗ ಅವ್ರು ಹೇಳಿದ್ರು ಪಂಡಿತರು, ಇಲ್ರಿ ಅವ್ರ ಸಮಾಜದೊಳಗೆ ಅದಕ್ಕೆ ಏನು ಇದು ಇಲ್ಲ, ಮಾನ ಮರ್ಯಾದೆ ಇಲ್ಲ, ಅದಕ್ಕೆ ಸ್ಥಾನಮಾನ ಇಲ್ಲ. ಸ್ಥಾನಮಾನವನ್ನು ಸಮಾಜಕ್ಕೆ ಕೊಡಬೇಕು. ನಿಮ್ಮ ಸ್ಥಾನಮಾನವನ್ನು ನೀವೇ ನಿರ್ಮಾಣ ಮಾಡ್ಕೋಬೇಕಿಲ್ಲ.
ಸಮಾಜದಲ್ಲಿ ಸ್ಥಾನಮಾನ ಕೊಡ್ಬೇಕು. ನೀವ್ಯಾಕೆ ಅವ್ರಿಗೆ ಇಷ್ಟೊಂದು ಮಹತ್ವ ಕೊಟ್ಟಿದ್ದೀರಿ? ನೀವೆಂಥ ಒಂದು ಕಾರ್ಯ ಮಾಡಿದ್ರಿ, ಘನಾಂತ ಅಧ್ಯಯನ ಮಾಡಿದ್ರಿ. ಇದೇನು ನಮ್ಮ ಭಾರತೀಯ ಸಂಸ್ಕೃತಿಯ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ನಿಮಗೇನದ ಅಂದ್ರೆ ಅನುಗ್ರಹ ಆಶೀರ್ವಾದದ ಅದನ್ನ ಅದರದ್ದು ಮಹತ್ವ ತಿಳ್ಕೊಳ್ಳೋದಲ್ಲೇ ನಿಮ್ಮ ಮಕ್ಕಳನ್ನ ಅರ್ಥಾತ್ ಒಂದು ಹೊಟ್ಟಿ ಹೊರವು ಶಿಕ್ಷಣಕ್ಕೆ ಹಚ್ಚಿ ಹತ್ತಿದೇನು ಒಂದು ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್, ಒಂದಿಷ್ಟು ವಿಚಾರಗಳನ್ನು ತಲೆ ತುಂಬಿಕೊಂಡು ಮುಂದೇನೋ ದವಾಖಾನೋ ಏನೋ ತಕ್ಕೊಂಡು ಕೂತೀವಿ ಅಂತಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗಲ್ಲ. ಒಂದು ಡಿಗ್ರಿ ಮಾಡಿಕೊಂಡ, ಒಂದು ನೌಕರಿ ಸಿಕ್ತು, ಒಂದು ಮದುವೆ ಮಾಡಿಕೊಂಡ ಅಂದ್ರೆ ಅವನು ಈ ಜನ್ಮದಲ್ಲಿ ಅವನ ತಪಶ್ಚರ್ಯ ಮುಗೀತು. ನಿಮ್ಗೆ ನೀವ್ಯಾಕೆ ಅವ್ರನ್ನ ಅಂತ ದೊಡ್ಡವರು ಅಂತ ತಿಳ್ಕೊತೀರಿ? ದೊಡ್ಡ ಮನೆ ಕಟ್ಟಿರ್ಬೋದು, 1-4 ಕಾರ್ ಇಟ್ಟಿರ್ಬೋದು, ಬೇಕಾದ ಕೋಟಿಗಟ್ಟಲೆ ದುಡ್ಡಿರ್ಬೋದು. ನೀವು ಅವ್ರು ನಿಮ್ಗ್ಯಾಕೆ ಅಂತ ಒಂದು ಸ್ಥಾನ ಮಾಡ್ಕೊಳ್ಬೇಕು? ನಿಮ್ಮ ಸ್ಥಾನವನ್ನು ನೀವು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಬರ್ಬೇಕಿಲ್ಲ. ಇವತ್ತು ನಾವು ಬ್ರಾಹ್ಮಣರು ಅಂತ ನಮಗೆ ಎದಿಲಾರ ಕೈ ಇಟ್ಟು ಹೇಳೋದು ತಾಕತ್ತಿಲ್ಲ. ಇವತ್ತು ಧೈರ್ಯ ಇಲ್ಲ ನಮಗೆ. ಯಾಕೆಂದ್ರೆ ಏನಿಲ್ಲ ಇಲ್ಲ ನಮ್ಮಲ್ಲಿ. ಅರ್ಥಾತ್ ಏನು ಅಂದ್ರೆ ಅವ್ರಂದ್ರು ಅಂದ್ರೆ ಈಗ ನಾವು ಬರೀ ಅದನ್ನ ವೇದಾಧ್ಯಯನ ಮಾಡಿಸ್ಲಿಕ್ಕತ್ತೀವಿ ಅಂದ್ರೆ ಮುಂದೆ ಅವ್ರದ್ದು ಹೆಂಗೆ ಭವಿಷ್ಯ. ಅವ್ರು ಏನಂದ್ರು ನೋಡ್ರಿ, ಚಂದ್ರಶೇಖರ್ ಭಾರತಿ ಸ್ವಾಮಿ ವಿಚಾರ. ಈಗ ಒಬ್ಬ ಹುಡುಗನ LKG ಹಾಕಿ, ಒಬ್ಬ ಹುಡುಗನ ಪಾಠಶಾಲೆಗೆ ಇಟ್ಟು ಪ್ರತಿ ವರ್ಷ ಈ ಹುಡುಗನಿಗೆ ಎಷ್ಟು ಖರ್ಚು ಬರ್ತದನೋ ಅಷ್ಟು ಅವನ ಹೆಸರಿನ ತಗಲಿಲ್ರಿ. ನೀವು ಒಂದು MS ಆಗೋದ್ರಾಗ ಅವ್ರು ಕೋಟಿಗಟ್ಟಲೆ ಕಲೆಕ್ಷನ್ ಸುಖವಾಗಿರ್ತಾರೆ. ಇವನು LKGಯಿಂದ ಒಂದು MS ಆಗ್ಬೇಕಾದ್ರೆ ಎಷ್ಟು ವರ್ಷ ಓದಬೇಕು, ಎಷ್ಟು ಖರ್ಚು ಮಾಡಬೇಕು, ಅಷ್ಟ ದುಡ್ಡೇನೋ ಯಾವ ವೇದಾಧ್ಯಯನ ಮಾಡ್ಲಿಕ್ಕಂತಾನೋ ಅವನ ಹೆಸರನ್ನೇ ಇಡ್ರಿ. ಆ ಸಂಗ್ರಹ ಆಗಿರ್ತಕ್ಕಂಥ ಹಣದಿಂದ ಸುಖವಾಗಿರ್ತದ. ಕಾಲು ಚಾಚಿಕೊಂಡು ಎಷ್ಟು ಇವತ್ತು ಎಲ್ಲ ತಲೆ ಒಳಗೆ ಒಂದೇನು ಅಂದ್ರೆ ನಮ್ಮ ಕಡೆ ಬರ್ತಾರೆ ಹೆಬ್ಬಳ್ಳಿ ಸಾವಿರಾರು ಮಂದಿ ಬರ್ತಾರೆ. ಪ್ರತಿಯೊಬ್ಬರು ನಮ್ಮ ಹುಡುಗಿ ಸಲ SSLC ಆಶೀರ್ವಾದ ಮಾಡಿ, ನಮ್ಮ ಹುಡುಗಿ ಸಲ BE ಆದರೆ ಆಶೀರ್ವಾದ. ಒಬ್ಬರು ಇವತ್ತಿನ ತನಕ ಬಂದು ನನಗೆ ಹೇಳಿದ ಏನು ಅಂದ್ರೆ ನಮ್ಮ ಹುಡುಗ ದಿನ 10 ಮಾದಿ ಜಪ ಮಾಡ್ತಾರೆ ಆಶೀರ್ವಾದ. ಅಪ್ಪ ಅಮ್ಮ ಅವ್ನು ಬೆನ್ನ ಕೈ ಆಶೀರ್ವಾದ. ನಮ್ಮ ಹುಡುಗಿ ಈ ವರ್ಷ ಮ್ಯಾಟ್ರಿಕ್ ಆಗ SSLC ಪಾಸ್ ಆದ. ಯಾಕೆ ಹೇಳಿಕತ್ತೀನಿ ಅಂದ್ರೆ ಹಿಂಗಾಗೇನೆ ಸಮಾಜದೊಳಗೆ ಏನಾಗಿಬಿಟ್ಟಿದೆ ಅಂದ್ರೆ ನಮ್ಮ ಒಂದು ಅಸ್ತಿತ್ವನ ಹೋಗುತ್ತೆ. ಅದಕ್ಕೆ ಏನು ಮಾಡೋದು? ಇದಕ್ಕೆ ಮತ್ತೊಂದು ಏನು ಮಾಡುವ ಅವಶ್ಯಕತೆ. ಕಾಹೀಚ ಋಣಕರುಣಿ ಪ್ರಾಣಿ ರಾಮನಾಮ ಜಪೆ ವಾಣಿ ತೇನೆ ಸಂತುಷ್ಟ ಚಕ್ರಪಾಣಿ ಭಕ್ತರಾಗಿ ಸಾಂಬ. ಭಗವಂತನ ಭಕ್ತಿ ಮಾಡು. ಶಂಕರಾಚಾರ್ಯ ಒಂದು ಕಡೆಗೆ ಬಂದ. ಅರ್ಥಾತ್ ಏನು ಅಂದ್ರೆ ಅದ್ವೈತಾನುಭವದ ಒಂದು ಇದನ್ನು ಆಚರಿಸ್ತಾ ಇರೋದ್ರಿಂದ ನಾನು ಸ್ವಲ್ಪ ಅದ್ರ ಬಗ್ಗೆ ಎರಡು ಮಾತ್ರ. ಮಾರುತಿನ ರಾಮ್ ಕೇಳ ಮಾರುತಿ ಯಾರ ಪಾಲಿಗೆ ಮಾರುತಿ ಹೇಳ್ದ, ನಮಗೂ ಹಿಂದೆ ಇರಬೇಕು. ದೇಹ ಬುದ್ಧಿ ಆತು ದಾಸು ಹಮ್. ನೀ ದೇಹ ಬುದ್ಧಿಯಿಂದ ಕೇಳಿದ ನಾನು ದಾಸಿದ್ದೀನಿ. ಜೀವ ಬುದ್ಧಿಯ ತೋದ ಅಂಶಕ. ನೀನು ಜೀವ ಬುದ್ಧಿಯಿಂದ ಕೇಳಿದ ನಾನು ನಿನ್ನ ಅಂಶಿದ್ದೀನಿ. ಶಂಕರಾಚಾರ್ಯ ಒಂದು ಕಡೆ ಬಂದ. ಯದ್ಯಪಿ ಭೇದಾಪಗಮೇ ನಾಥತವಾಹನ್ನ ಮಾಮಕಿ ನಸ್ತ್ವಂ ಸಾಮುದ್ರೋಹಿ ತರಂಗ ಕ್ವಚನ ಸಮುದ್ರೋನ ತಾರಂಗ. ಯದ್ಯಪಿ ಭೇದಾಪಗಮೆ, ಯದ್ಯಪಿ ನನ್ನೊಳಗೆ ನಿನ್ನೊಳಗೆ ಏನೂ ಭೇದ ಇಲ್ಲ, ಆದರೂ ನಾಥ ತವಾಹನ್ನ ಮಾಮಕೀನ, ನಾನು ನಿನ್ನವನಿದ್ದೇನೆ ಹೊರತು ನೀ ನನ್ನವನಲ್ಲ. ಉದಾಹರಣೆ ಏನಂದ್ರೆ ಸಾಮುದ್ರೋಹಿ ತರಂಗ ಕ್ವಚನ ಸಮುದ್ರೋನ ತೆರೆ ಸಮುದ್ರದ್ದೇ ಹೊರತು ಸಮುದ್ರ ತೆರೆದಾಗಲ್ಲ. ಹೆಂಗೋ ಹಾಗೆ ಅಂದ್ರೆ ಜೀವ ಮತ್ತು ಶಿವ ಅಂಶಿ ಭಾವದಿಂದ ಇದ್ದಾರೆ.
ಅವ ಅಂಶಿ, ನಾನು ಅಂಶ. ಆದ್ದರಿಂದ ನಾನು ನಿನ್ನ ಅಂಶಿ. ಆತ್ಮಬುದ್ಧಿಯ ತ್ವಮೇವಾಹಂ ಇತಿ ಮೇ ಮತಿ. ಆತ್ಮಬುದ್ಧಿಯಿಂದ ಕೇಳಿದ್ದ ನಾನ ನೀನು, ನನ್ನೊಳಗೆ ನಿನ್ನೊಳಗೆ ಯಾವುದೂ ಬೇರೆ. ಮತ್ತೊಂದು ಕಡೆ ಹೇಳಿದ ಪಾರಮಾರ್ಥಿಕ ಮದ್ವೈತಂ ದ್ವೈತಂ ಭಜನ ಹೇತವೆ. ಪಾರಮಾರ್ಥಿಕವಾಗಿ ವಿಚಾರ ಮಾಡಿದ್ರೆ ಅದ್ವೈತ ಒಂದೇ ಇರೋದು. ಮತ್ತೆ ದ್ವೈತದಲ್ಲಿ ದ್ವೈತಂ ಭಜನ ಹೇತವೆ. ಭಜನೆ ಯಾಕೆ? ಅದ್ವೈತಾನುಭವ ಬರುವುದಕ್ಕಾಗಿಯೇ ಭಜನೆ. ಯಾಕೆ ಅಂದ್ರೆ ಭಜನೆ ಶಬ್ದದ ಅರ್ಥ ನಮಗೆ ತಿಳಿದಿದ್ದಾದ್ರೆ ಈ ಭಕ್ತಿ ಗೀತಿ ಯಾಕೆ ಮಾಡಬೇಕು ಗೊತ್ತಾರೆ. ಅದಾಗ ಹೇಳ್ತಾರೆ ಪಾರಮಾರ್ಥಿಕ ಮದ್ವೈತಂ ದ್ವೈತಂ ಭಜನ ಹೇತವೆ ಈದೃಶಿಯದಿ ಭಕ್ತಿ ಸಾಕು ಮುಕ್ತಿ ಶತಾಧಿಕ. ಇಂಥ ಒಂದು ಭಕ್ತಿ ಇದ್ದದ್ದಾದ್ರೆ ಒಂದು 100 ಮುಕ್ತಿಗಿಂತಲೂ ಶ್ರೇಷ್ಠ ಅಂತ. ದ್ವೈತಂ ಮೋಹಾಯ ಬೋಧಾತ್ ಪ್ರಾಕ್. ಜ್ಞಾನ ಆಗೋಕ್ಕಿಂತಲೂ ಮುಂಚಿನ ದ್ವೈತ ಇರೋದು ಮೋಹದ ಕಾರಣ. ಜ್ಞಾತೆ ತತ್ವೇ ಮನೀಷಯ ಅಂದ್ರೆ ನಾವು ನಮ್ಮ ಬುದ್ಧಿಯಿಂದ ತತ್ವವನ್ನು ಆಕಲನ ಮಾಡಿಕೊಂಡ್ವಿ ಅಂದ್ರೆ ಭಕ್ತ್ಯರ್ಥಂ ಕಲ್ಪಿತಂ ದ್ವೈತಂ ಅದ್ವೈತಾರಪಿ ಸುಂದರ. ಭಕ್ತಿ ಸಲುವಾಗಿ ಕಲ್ಪನೆ ಮಾಡಿಕೊಂಡಿರ್ತಕ್ಕಂಥ ದ್ವೈತ ಏನದಲ್ಲ ಅದು ಅದ್ವೈತಕ್ಕಿಂತ ಸುಂದರ. ಅರ್ಥಾತ್ ಆ ಭಗವಂತನನ್ನು ನಾವು ಭಗವಂತ ಭಾವದಲ್ಲಿ ಅವನನ್ನು ಕಲ್ಪನಾ ಮಾಡಿಕೊಂಡು ಅವನನ್ನೇನು ಪ್ರೇಮ ಮಾಡ್ತೀವೋ ಈ ಪ್ರೇಮ ನಿಜವಾಗಿ ಏನು ಅಂದ್ರೆ ಧನ್ಯವಾಗಿರ್ತದೆ. ಇರ್ಕೊಳ್ತೆ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಮಾರುತಿನೂ ಸಹಿತ ಹನುಮಂತ ಇದ್ದಂದ್ರೆ ಸ್ವತಃ ಮೂರ್ತಿಮಂತ ಅದ್ವೈತ ಭಾವದಲ್ಲಿರ್ತಕ್ಕಂಥ ಅಖಂಡವಾಗಿ ಆ ಭಗವಂತನ ದಿವ್ಯ ಭಾವದೊಂದಿಗೆ ತಾದಾತ್ಮ್ಯನಾಗಿದೆ. ಅಂಥ ಅನುಭವ ನಮಗೆ ಬರಬೇಕು ಅಂದ್ರೆ ಅವನ ಭಕ್ತಿಯ ಮೂಲಕವಾಗಿಯೇ ಯಾವ ಭಗವಂತನ ಭಾವದಲ್ಲಿ ನಾವು ಭಕ್ತಿ ಮಾಡಿದರೂ ಸಹಿತ ನಾವು ಕೊನೆಗೆ ಹೋಗೋದು ಅದ್ವೈತ ಅನುಭವಕ್ಕೆ ಹೆಂಗೆ ಅನ್ನೋದನ್ನ ಅತಿ ಸ್ವಲ್ಪದಲ್ಲೇ. ಅದ್ವೈತ ಅನುಭವ ಅಂದ್ರೆ ಏನು ಅಂದ್ರೆ ಅರ್ಥಾತ್ ಪರಮಾತ್ಮನ ಒಂದು ಅದ್ವೈತ ಭಾವದಲ್ಲಿ ಅನುಭವ ಅಂದ್ರೆ ಅದು ಸಬ್ಜೆಕ್ಟಿವ್ ನಾಲೆಜ್, ಆಬ್ಜೆಕ್ಟಿವ್ ನಾಲೆಜ್. ನಾವು ವಸ್ತು ಬೇರೆ ಅರ್ಥಾತ್ ಜ್ಞಾತ ಬೇರೆ ಜ್ಞೇಯ ಬೇರೆ ಆಗಿದ್ದುಕೊಂಡು ಅದರ ಜ್ಞಾನ ಏನು ಪಡ್ಕೋತೀವೋ ಇದೇನಲ್ಲ ಅಲ್ಲ, ಅದ್ರ ಜೊತೆಗೆ ತಾದಾತ್ಮ್ಯ ಭಾವದಿಂದ ಆಗಿರ್ತಕ್ಕಂಥ ಜ್ಞಾನ ಅಲ್ಲ. ಮನ್ನೊಂದು ಕಡೆ ಸರ್ ಹೇಳಿದ್ವಿ, ನಮ್ಮ ವೃತ್ತಿ ಜ್ಞಾನ ಏನದನು ಇದೇ ನಮ್ಮ ಆತ್ಮಜ್ಞಾನಕ್ಕೆ ಅಡ್ಡ ಬರ್ಲಿಕ್ಕೆ. ನಮ್ಮ ವೃತ್ತಿ ಜ್ಞಾನ ಅಂದ್ರೆ ಈಗೇನು ನಮ್ಮ ತಲೆಯಾಗ ವಿಚಾರವನ್ನು ಕಲ್ಪನಾವನ್ನು ಭಾವನಾವನ್ನು ಜ್ಞಾನ ಅಂತದನು ವಿದ್ಯಾ ಶಿಕ್ಷಣ ಇವೆಲ್ಲ ವೃತ್ತಿ ಜ್ಞಾನ. ಏನು ನಮ್ಮ ಎಲ್ಲಿವರೆಗೂ ನಮ್ಮ ತಲೆಗೆ ವೃತ್ತಿ ಜ್ಞಾನ ತುಂಬಿಕೊಂಡದನೋ ಅಲ್ಲಿವರೆಗೂ ನಮ್ಮ ಮುಖ್ಯ ಆತ್ಮಜ್ಞಾನ ಅನ್ನುವಂಥದ್ದಾಗಲಿಕ್ಕೆ ಶಕ್ತಿ. ತಲೆ ಏನಾಗಬೇಕು ಅನ್ನೋ ಬೇಕಂತ ನಮ್ಮ ತಲೆ ಖಾಲಿ ಆಗ್ಬೇಕು. ಖಾಲಿ ಹೆಂಗೆ ಮಾಡಬೇಕು? ಅದಕ್ಕೆ 2 ಉಪಾಯಗಳು. ಅರ್ಥಾತ್ ಏನು ಅಂತ ಮುಂಚೆ ಭಕ್ತಿ ಅಂದರೆ ಒಂದು ಸುಳ್ಳು ಹೇಳ್ತಾರೆ. ಭಜನ ಭಕ್ತಿಯಲ್ಲಿ ಏನು 4 ಪ್ರಕಾರ. ಭಜನ ಭಕ್ತಿ, ಭಜನ ನಾಮ ರಸಾಸ್ವಾದನಂ. ರಸಾಸ್ವಾದನಂ ಅಂದ್ರೆ ಏನು ಅಂದ್ರೆ ರಸೋ ವೈಸಃ, ಆ ಪರಮಾತ್ಮ ರಸಸ್ವರೂಪಿತ, ಅವನ ಆಸ್ವಾದನೆ ಮಾಡೋದು ಅಂತ ಏನಾದರೂ ಅದನ್ನ ರಸಾಸ್ವಾದನೆ. ಅವನ ಒಂದು ರಸದಲ್ಲಿ ನಮ್ಮನ್ನು ನಾವು ಮುಳುಗಿ ಹೋಗಿಬಿಡೋದು. ಇನ್ನೊಂದು ಕಡೆ ಶಂಕರಾಚಾರ್ಯ ಹೇಳ್ಯಾರ, ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರಿಯಸಿ. ಮೋಕ್ಷಕ್ಕೆ ಎಷ್ಟೊಂದು ಸಾಧನೆಗಳವನು ಆ ಎಲ್ಲ ಸಾಧನೆಗಳಲ್ಲಿ ಭಕ್ತಿನೇ ಶ್ರೇಷ್ಠ. ಆದ್ದರಿಂದ ಭಕ್ತಿ ಮುಖ್ಯವಾಗಿ ಅದಕ್ಕೆ ಬೇಕು ಅನ್ನೋದು ಹೇಳ್ತಾರೆ. ಮುಂಚೆ ಭಕ್ತಿ ಅಂದರೆ ಭಜನಂ ಭಕ್ತಿ. ಅವನು ಭಜನೆ ಅಂದರೆ ರಸಾಸ್ವಾದ. ನೀವು ಅದು ಹಾಡೋದ್ರ ಮೂಲಕವಾಗಿರ್ಬೋದು, ಕೇಳೋದ್ರ ಮೂಲಕವಾಗಿರ್ಬೋದು, ಅದನ್ನ 9 ಪ್ರಕಾರ ಹೇಳಿ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ 9 ಹೇಳಿ. ಇವೆಲ್ಲರೂ ರಸಾಸ್ವಾದನೆ ಆಗೋದಕ್ಕೆ ಭಕ್ತಿ.
ಈಗ ನಾನೇನು 4 ವಿಚಾರ ಹೇಳಲಿಕ್ಕೆ ಹತ್ತೀನೋ ಇದರಲ್ಲಿ ಮನಸ್ಸು ಗುಣಲಿಕ್ಕೆ ಹತ್ತಿತ್ತು ಅಂದ್ರೆ ನೀವೆಲ್ಲರೂ ಭಕ್ತಿಯೊಳಗೆ ಭಜನೆ ಮಾಡ್ತಾ ಇದ್ದೀರಿ ಅಂತ. ಈ ರೀತಿಯಾಗಿ ನಾವು ಏನ್ ಮಾಡಿದ್ವಿ, ಆದ್ರೆ ನಮ್ಮ ಭಜನೆ ಏನದ ಪ್ರಪಂಚದ ವಿಷಯಗಳಲ್ಲಿ ನಮ್ಮದ ಇದಕ್ಕೆ ಆಗ್ತದೆ. ಬರೀ ಅದರೊಳಗೆ ಮುಂದೆ ಹೋಗ್ತೀವಿ ನಾವು 24 ತಾಸು. ಅದನ್ನು ಇತ್ಲಾಗಿ ಹೋಗ್ಬೇಕಾಗಿಲ್ಲ ಅಷ್ಟೇ. ಅರ್ಥಾತ್ ಏನು ಅಂದ್ರೆ ಆ ಭಜನೆಯ ಒಂದು ರಸಾಸ್ವಾದನೆಯನ್ನ ಇವತ್ತೇನು ನಾವು ಪ್ರಪಂಚದ ರಸದಲ್ಲಿ ಮುಳುಗಿ ಹೇಳ್ತಾ ಇದೆಯೋ, ಯಾವುದರ ಪರಿಣಾಮ ದುಃಖದನು ಅದನ್ನು ನಾವು ಇತ್ಲಾಗಿ ಬಳಸ್ಲಿಕ್ಕೆ ಇದೆಲ್ಲ ಧರ್ಮ. 11 ತಾಸು ನಮ್ಮ ತಲೆ ಪ್ರಪಂಚದ ವಿಚಾರ ಬರಬಾರದು. ಆ ವಿಚಾರಗಳ ಸಣ್ಣ ನಿಮಗೆ ಅನುಭವನೂ ಹೇಳ್ತೀವಿ. ಹುಬ್ಬಳ್ಳಿಯಲ್ಲಿ 3 ದಿವಸ ನಿರಂತರವಾಗಿ ಆಯ್ತು 72 ತಾಸು. ಅಲ್ಲಿ ಆಮೇಲೆ ಏನಂದ್ರೆ ಎಷ್ಟು 1ನೇ ದಿವಸ 2ನೇ ದಿವಸ 3ನೇ ದಿವಸ ಎಷ್ಟೊಂದು ಜನರು ತಲೆಯೊಳಗೆ ತುಂಬಲಿಕ್ಕೆ ಹತ್ತೀವಿ ಅಂದ್ರೆ ಇಬ್ಬರು ಹೆಣ್ಮಕ್ಳು ಜಗದಾಡಲಿಕ್ಕೆ ಹತ್ತಿದ್ರು. ಅದ್ರ ಹನುಮಾನ್ ಚಾಲಿಸರ ಜೊತೆಗೆ ಜಗದಾಡಲಿಕ್ಕೆ ಭೂತ ಪಿಶಾಚ ನಿಕಟವಯ್ಯ ಮಹಾವೀರ ನಾಮ ಶಿವ ಆಮೇಲೆ ಮುಂದೆ ನಮ್ಮ ತಲೆಯೊಳಗೆ ಏನು ಅಂದ್ರೆ ಮುಂದೊಂದು 15-20 ದಿವಸದ ತನಕ ಬರೀ ಹನುಮಾನ್ ಚಾಲಿಸನ ತಿರುಗಿ. ಇದಕ್ಕೆ ಭಜನೆ ಅಂತ, ಭಜನ ರಸ. ಆಮೇಲೆ ಭಂಜನ ಭಕ್ತಿ, ಭಂಜನ ಹೊಡೆದು ಹಾಕಿ ಅಜ್ಞಾನವನ್ನ, ಅಹಂಕಾರವನ್ನ, ಅಭಿಮಾನವನ್ನ, ದೇಹ ಬುದ್ಧಿಯನ್ನು ಹೊಡೆದು ಹಾಕುವುದೆಂದರೂ ಅದಕ್ಕೂ ಭಕ್ತಿ ಅಂತ. ಇಲ್ಲಿ ನಾವು ನಮ್ದೆಲ್ಲ ವ್ಯಕ್ತಿತ್ವದ ಕಲ್ಪನೆಗಳನ್ನೆಲ್ಲ ಹೊರಗೆಟ್ಟಿ ಇಲ್ಲಿ ಬಂದು ಕೂಡಬೇಕು. ನಾವು ಭಗವಂತನ ದಾಸರಿದ್ದೀವಿ, ಸೇವಕರಿದ್ದೀವಿ, ಭಕ್ತರಿದ್ದೀವಿ. ಇದರೊಳಗೆ ನಮ್ಮ ಅಹಂಕಾರ ನಷ್ಟ. ಆಮೇಲೆ ಭಕ್ತಿ ಅಂಶತಃ ನೀ ಅಂಶಿ ನಾ ಅಂಶ, ನೀ ಪರಮಾತ್ಮ ನಾ ಜೀವಾತ್ಮ. ಅರ್ಥಾತ್ ಏನು ಅಂದ್ರೆ ಈ ರೀತಿಯಾಗಿ ಜೀವ ಶಿವ ಏಕಾಸನಿ ಬಯಸೋ ನೀ ಇಬ್ಬರು ಒಂದ ಕಡೆಗೆ ತರಬಾರ. ಅಂತಃಕರಣ ಅನ್ನುವಂತಹ ಒಂದು ಇದು ಏನದನ್ನು ಕರಗಿ ಒಡಿತು ಅಂದ್ರೆ ಅದು ಜೀವ ಇಲ್ಲೇ ಇಲ್ಲ, ಶಿವಾನು ಶಿವ. ಆ ಶಿವಂದ ಪ್ರತಿಬಿಂಬ ಜೀವ ಭಾವದಲ್ಲಿ ಇಪ್ಪ. ಭಂಜನಂ ಭಕ್ತಿ ಭಾಗೋ ಭಕ್ತಿ ಭಜ ಸೇವಾಯ, ಆ ಭಗವಂತನನ್ನು ಸೇವಿಸು, ಇದು ಭಕ್ತಿ ಅಂತ. ಈ ಭಕ್ತಿನ ಮುಖ್ಯವಾಗಿ ಕಟ್ಟದು. ಭಕ್ತಿಯಿಂದ ಏನಾಗ್ತದೆ ಅಂದ್ರೆ ನಮ್ಮ ತಲೆ ಖಾಲಿ ಆಗ. ಯಾಕೆಂದ್ರೆ ನಾವು ಮನಸ್ಸನ್ನು ಎಲ್ಲಿವರೆಗೂ ಪರಿಶುದ್ಧಗೊಳಿಸೋದಿಲ್ಲೋ ಅಲ್ಲಿವರೆಗೂ ನಮ್ಮ ಮನಸ್ಸಿನಲ್ಲಿ ಆತ್ಮನ ಪ್ರತಿಬಿಂಬ ಬೀಳೋದು. ನಾವು ಆ ಯಾವ ಮನುಷ್ಯನಿಂದ ಆತ್ಮಸ್ವರೂಪದ ಜೊತೆ ತಾದಾತ್ಮ್ಯ ಆಗಬೇಕಾಗಿದ್ದನೋ ಆ ಮನಸ್ಸು ಏನಾಗಬೇಕು ಅಂದ್ರೆ ಪರಿಶುದ್ಧ ಆಗಬೇಕು, ನಿರ್ಮಲ ಆಗಬೇಕು. ಅಂದ್ರೆ ನಮ್ಮ ಮನಸ್ಸಿನಾಗ ಎದರ ಮಲ ತುಂಬೇದಂದ್ರೆ ದೃಶ್ಯದ ಮಲ ತುಂಬ, ಪ್ರಪಂಚದ ಮಲ ತುಂಬಬೇಕು ನಮ್ಮ ಮನಸ್ಸಿನಾಗ. ಪ್ರಪಂಚದ್ದೆಲ್ಲ ಇರೋದಂದ್ರೆ ಮಾಲಿನ್ಯ ತುಂಬಿರೋದ್ರಿಂದ ನಮ್ಮ ಮನಸ್ಸು ಏನಾಗಿಬಿಟ್ಟಿದೆ ಅಂದ್ರೆ ಆತ್ಮತತ್ವವನ್ನು ಹಿಡಿಯುವಷ್ಟು ಸೂಕ್ಷ್ಮ ಆಗಿದೆ, ಜಡ ಆಗಿದೆ. ನಮ್ದು ಏನಾಗಿದೆ ಕಂಬಾಲಿಟ್ಟರಾಗಿದೆ. ಆ ಕಂಬಾಲಿಟ್ಟರಿಂದ ಮೂಗ್ಬಟ್ಟು ಮಾಡಿ ಬರ್ತದೆ, ಅದಕ್ಕೆ ಪತ್ತಾಲಿಟ್ಟರಬೇಕು. ಹೆಂಗೋ ಹಂಗೆ ಪರಮಾತ್ಮ ತತ್ವವನ್ನು ನಾವು ನಮ್ಮ ಬುದ್ಧಿಯಲ್ಲಿ ಧಾರಣೆ ಮಾಡಬೇಕಾದ್ರೆ ಆ ಬುದ್ಧಿ ಏನಾಗಬೇಕು, ಶುದ್ಧ ಆಗಬೇಕು, ಪವಿತ್ರ ಆಗಬೇಕು, ನಿರ್ಮಲ ಆಗಬೇಕು. ಅರ್ಥಾತ್ ಅದೇನಾಗಬೇಕು, ನಿರ್ವಿಚಾರ ಆಗಬೇಕು. ಆದ್ರಿಂದ ಒಂದು ಕಡೆಗೆ ನಿರ್ವಿಚಾರ ವೈಶಾರದ್ಯಾಂ ಅಧ್ಯಾತ್ಮ ಪ್ರಸಾದ. ನೀವು ನಿರ್ವಿಚಾರ ಆಗುವುದೊಳಗೆ ವಿಚಾರ ಆದ್ರೆ ಮಾತ್ರ ಅಧ್ಯಾತ್ಮದ ಅನುಭವ ಬರ್ತದೆ, ಅದ್ವೈತ ಅನುಭವ ಬರ್ತದೆ. ನಿರ್ವಿಚಾರ ಆಗೋದು ಹೆಂಗೆ? ಇದಕ್ಕೆ ಎರಡು ದಾರಿ, ಎರಡು ಉಪಾಯ. ಒಂದು ನೆಗೆಟಿವ್ ಪ್ರೊಸೆಸ್, ಒಂದು ಪಾಸಿಟಿವ್ ಪ್ರೊಸೆಸ್. ನೆಗೆಟಿವ್ ಪ್ರೊಸೆಸ್ ಏನು ಅಂದ್ರೆ ತಲೆಯಾಗಿ ವಿಚಾರದ ತೆಗೆದು ಹೊರಗೆ ಹಾಕೋದು, ಅದಕ್ಕೆ ಜ್ಞಾನ ಮಾರ್ಗ, ನೀತಿ 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 ಅಂತ. ಇನ್ನು ಪಾಸಿಟಿವ್ ಪ್ರೊಸೆಸ್ ಏನು ಅಂದ್ರೆ ತಲೆಯಾಗಿ ನಾವು ಏನಾದ್ರು ಒಂದು ಇಂಥ ತುಂಬಬೇಕಲ್ಲ, ಯಾವ ನಮ್ಮನ್ನ ಕೊನೆಗೆ ಅದ್ವೈತ ಅನುಭವದ ಕಡೆಗೆ ತಗೊಂಡು ಹೋಗ್ತದೋ ಅದನ್ನು ತುಂಬೋದು. ಅದು ಯಾವಾಗ ಭಗವಂತನ ನಾಮ. ಭಗವಂತನ ನಾಮದಿಂದ ನಮ್ಮ ತಲೆ ಒಂದ್ಸಲ ತುಂಬ್ತೀವಿ ಅಂದ್ರೆ ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಚಿತ್ತ, ನಮ್ಮ ಅಹಂಕಾರ ತುಂಬಿದ್ವು ಅಂದ್ರೆ ಅವಾಗ ನಾಮ ಸಮಾಧಿ.
ಆ ನಾಮ ಸಮಾಧಿನ ನಿಧಾನವಾಗಿ ಬ್ರಹ್ಮ ಸಮಾಧಿಯ ಆವಾಗ ನಮಗೇನಾಗ್ತದೆ ಆ ಪರಮಾತ್ಮ ಸ್ವರೂಪದ ಜೊತೆ ತಾದಾತ್ಮ್ಯ. ಆದ್ದರಿಂದ ನಾವು ಏನ್ ಮಾಡಬೇಕು ಅಂದ್ರೆ ಅದರೊಳಗೆ ಭಗವದ್ ಭಾವವನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡಬೇಕು. ಇದಕ್ಕೆ ಅನೇಕ ಉಪಾಯ. ಆ ಯಾವುದಾದ್ರೂ ಒಂದು ಭಾವದಿಂದ ನಾವು ಪ್ರಾಪಂಚಿಕ ಒಂದು ಏನು ವೃತ್ತಿಗಳು ಬ್ರಹ್ಮಾನಂದ ಮಹಾರಾಜ ಮೋಕ್ಷ ಪ್ರಾಪ್ತಿ ಗುಟ್ನಾಗ ಬರ್ತಿಲ್ಲ. ವಿಷಯ ಅರ್ಥಾತ್ ಏನು ಅಂದ್ರೆ ವೃತ್ತಿಗಳನ್ನು ವಿಷಯಾಕಾರಗೊಳಿಸುವುದು ದುಃಖಕ್ಕೆ ಕಾರಣ ಆದರೆ ಭಗವದಾಕಾರಗೊಳಿಸುವುದು ಏನನ್ನು ಸಮಾಧಾನಕ್ಕೆ. ವಿಷಯಾಕಾರ ವೃತ್ತಿಯಿಂದ ಬಂಧ, ಪರಮಾತ್ಮನಾಕಾರ ವೃತ್ತಿಯಿಂದ ಮೋಕ್ಷ. ಅದರಲ್ಲಿ ಪರಮಾತ್ಮ ಭಾವವನ್ನು ತುಂಬೋದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಸಾಧನೆ ಉಪಾಸನೆ ಅಂತ ತಿಳ್ಕೊಂಡೆ. ಅದರೊಳಗೂ ಸಹಿತ ಹೇಗಿದೆ ಅಂದ್ರೆ ವ್ಯಕ್ತಿಗತ ವೈಯಕ್ತಿಕವಾದ ಸಾಧನೆ, ಕೌಟುಂಬಿಕ ಸಾಧನೆ ಮತ್ತು ಇದು ಸಾಮೂಹಿಕ ಸಾಧನೆ. ಅರ್ಥಾತ್ ಈ ವೈಯಕ್ತಿಕ ಸಾಧನೆಗಳಲ್ಲಿ ನಾವೇನ್ ಮಾಡ್ತೀವಿ, ಮನಸ್ಸು ಬಹಳ ಚಂಚಲ ಇರೋದ್ರಿಂದ 5 ನಿಮಿಷ ಕೂಡ್ತೀವಿ ಎದ್ದು. ಕೌಟುಂಬಿಕ ಸಾಧನೆ ಒಳಗೆ ಮನೆಯೊಳಗೆ ಅದು ಇದು ಟಿವಿ ಹಚ್ಚಿರೋದು ಹಿಂಗೆಲ್ಲ ಮನೆಯೊಳಗೂ ಅದು. ಇದ್ರ ಬಗ್ಗೆ ನೀವು ಬಹಳಷ್ಟು ವಿಷಯ ಹೇಳೋದಿದೆ ವಿಷಯ. ಈ ಸಾಮೂಹಿಕ ಸಾಧನೆ ಒಳಗೆ ಏನಾಗ್ತದೆ ಅಂದರೆ ಈ ನೋಡ್ರಿ ಮನ್ಯಾಗ ಕೂತು ಅಭ್ಯಾಸ ಮಾಡೋದು, ಯೂನಿವರ್ಸಿಟಿ ಲೈಬ್ರರಿಯಲ್ಲಿ ಕೂತು ಅಭ್ಯಾಸ ಮಾಡೋದ್ರೊಳಗೆ ಏನು ಫರ್ಕ್ ಅದನೋ ಆ ಫರ್ಕ್ ಇಲ್ಲ. ಇಲ್ಲ ಅವ್ರ ಮುಂಚೆ 10 ಸಲ ಹೇಳ್ತಾರೆ, ನಿಮ್ಮ ಮೊಬೈಲ್ಗಳನ್ನೆಲ್ಲ ಸ್ವಿಚ್ ಆಫ್ ಮಾಡಿ, ನಿಮ್ಮ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡಿ. ಮನ್ಯಾಗ ಸ್ವಿಚ್ ಆಫ್ ಮಾಡಿ ಕೂಡ್ತೀವಿ, ನಾವು ಜಪಕ್ಕೆ ಕೂಡ್ಬೇಕಾದ್ರೆ ಲಕ್ಷದ ಮೊಬೈಲ್ ಕಡೆಗೆ ಇರ್ತದೆ. ಫೋನ್ ಬಂದ ಕೂಡ ತಗೊಂಡು ಎದ್ದು ಹೋಗ್ಬಿಡ್ತೀವಿ, ಜಪ್ ಮಾಡಿ ಕೊಳ್ಳ ಹಾಕೋದು. ಈ ಸಾಮೂಹಿಕವಾಗಿ ನಾವು ಸಾಧನೆ ಮಾಡುವಾಗ ನಮ್ದು ಏನಾಗೋದಿಲ್ಲ ಅಂದ್ರೆ ಇದು ಇನ್ನೂ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಕಾರಣ. ಈ ನಮ್ಮೊಳಗೆ ಏನಿರ್ತಾರೆ, ಕೆಲವರು ಒಳ್ಳೆ ಸಾಧಕರು ಇರ್ತಾರೆ. ಅವರು ಸಾಧನೆಯಿಂದ ತಮ್ಮ ಮನಸ್ಸನ್ನು ಬಹಳ ಸೂಕ್ಷ್ಮ ಮಾಡಿಕೊಂಡಿರ್ತಾರೆ, ಸೆನ್ಸಿಟಿವ್ ಆಗಿರ್ತಾರೆ ಆ ಮನಸ್ಸು. ಇಲ್ಲೊಂದು ಎಲ್ಲರೂ ಕೂಡ ಮನಸ್ಸಾರ, ಅದಕ್ಕೆ ನಾವೇನು ಹೇಳ್ತೀವಿ ಗ್ರೂಪ್ ಮೈಂಡ್ ಅನ್ಸ್ತಾರೆ. ಈ ಗ್ರೂಪ್ ಮೈಂಡ್ ನಿರ್ಮಾಣ ಆದಾಗ ಯಾರ ಮನಸ್ಸು ಇನ್ನೂ ಸಾಧನೆಯಲ್ಲಿ ಅಂತ ಪರಿ ತೊಡಗಿಲ್ಲೋ ಅವ್ರ ಮನಸ್ಸು ಏನಾಗ್ತದಂದ್ರ ಸಾಧನೆಯೊಳಗೆ ಸ್ವಲ್ಪ ಮುಂದಿದ್ದವ್ರ ಮನಸ್ಸಿನ ಜೊತೆಗೆ ಈ ಗ್ರೂಪ್ ಮೈಂಡಿನ ಜೊತೆಗೆ ಅದು ಸಹಿತ ಮನಸ್ಸು ಜ್ಞಾನ ಕೇಳ್ತದೆ. ನಾ ಹೇಳಿದ ಬಂತೇನು ಸೈಕಾಲಜಿಕಲಿ ಮುಂಚೆ ಏನಾಗ್ತದೆ, ಇದೊಂದು ಗ್ರೂಪ್. ಆ ಗ್ರೂಪ್ ಮೈಂಡ್ ಏನ್ ಮಾಡ್ತಂದ್ರೆ ಎಲ್ಲಾರ ಮನಸ್ಸು ತಗೊಂಡು ಗಾನ ಕೇಳ್ತದೆ. ನಾವು ಎಲ್ಲರೂ ಕೂಡ ಒಂದು ಸಾಧನೆ ಮಾಡ್ಲಿಕ್ಕತ್ವಿ. ಇದ್ರ ಜೊತೆಗೆ ಇನ್ನೊಂದು ಶುರು ಮಾಡಿರೋದು ನಾವು. ಈಗ ಹನುಮಾನ್ ಚಾಲಿಸ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಮತ್ತು ಹನುಮಾನ್ ಚಾಲಿಸ ಮುಗಿದ ಮೇಲೆ ಅರ್ಧ ತಾಸು ವೈಖರಿ ಜಪಾನು ಮಾಡ್ತೀವಿ. ಯಾಕಂದ್ರೆ ನಾವು ನಮ್ಮ ಬಾಯಾಗ ಕೂಡ್ಬೇಕಾಗಿದೆ. ಅದನ್ನ ನಾಳೆ ನಾನು ಮಾಡಿಸ್ತೀನಿ. ಅರ್ಥಾತ್ ಅದರೊಳಗೆ ಮನಸ್ಸು ಬಹಳ ತನ್ಮಯ ಆಯ್ತು. ನಿಧಾನವಾಗಿ ನಮ್ಮ ಕಣ್ಣು ಮುಚ್ತವೆ, ತಲೆ ಶಾಂತ ಆಗ್ತದೆ. ಒಂದು 3-4 ತಾಸು ಕಂಟಿನ್ಯೂಸ್ ಹನುಮಾನ್ ಚಾಲಿಸ ನೋಡ್ರಿ, ನಮ್ಮ ತಲೆಗಿನ ಎಷ್ಟೋ ವಿಚಾರ ವೆಕೆಂಟ್ ಆಗಿ ಒಳಗೆ ಬರೀ ಹನುಮಾನ್ ಚಾಲಿಸ ತಿರುಗಲಿಕ್ಕೆ ಶುರುವಾಯಿತು. ಯಾರೇನು ಮಾತಾಡ್ಸಿದ್ರು ಹನುಮಾನ್ ಚಾಲಿಸ. ಈ ಹನುಮಾನ್ ಚಾಲಿಸನ ಯಾಕೆ ಬೇರೆ ಯಾವ್ದಾರ ಸ್ತೋತ್ರ ತಗೋಬಹುದ? ಅದು ಏನು ತಪ್ಪಲ್ರಿ. ನಾವು ಮತ್ತೊಂದು ವಿಚಾರ ಮಾಡಿ ಅಂದ್ರೆ ನಾಳೆ ಚೈತ್ರ ಶುಕ್ಲ ಏಕಾದಶಿಯಿಂದ ನಾವು ಪ್ರತಿ ಏಕಾದಶಿ 11 ಸಲ ವಿಷ್ಣು ಸಹಸ್ರನಾಮ ಅನ್ನೋ ವಿಚಾರ ಮಾಡಿ. ಎಲ್ಲಿ ಬೇಕಾದ್ರೆ ಹಿಂಗೆ ಎಲ್ಲಿ ಒಂದು ದೇವಸ್ಥಾನ ಎಲ್ಲಿ ಮಾಡಿಸ್ತಾರೋ ಅಲ್ಲಿ, ಯಾರ ಮನೆಯೊಳಗಾಗಲಿ ಮಂದಿರದಲ್ಲಿ ಆಗಲಿ ಎಲ್ಲೋ ಹಾಲ್ದಲ್ಲಿ ಆಗಲಿ 11 ಸಲ ಒಂದು ಇಡೀ ದಿನದಾಗ 12 ತಾಸಿನಾಗ 11 ತಾಸಿನಾಗ 11 ಸಲ ವಿಷ್ಣು ಸಹಸ್ರನಾಮ ಹೇಳೋದು. ಅದರೊಳಗೂ ಮನಸ್ಸು ತಲ್ಲಿನ ಆಗ್ಬೇಕು. ಯಾಕಂದ್ರೆ ಶಂಕರಾಚಾರ್ಯ ಹೇಳ್ಯಾರ, ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನ ಜಲಾಯ ಚ ವಿತ್ತಂ. 4 ಸಾಧನೆ ಹಂಗೇನಂದ್ರೆ ನಮ್ಮ ತಲೆ ಒಂದು ದಿವಸ ಬಂತು, ನಾವು 11 ಕೋಟಿ ಹನುಮಾನ್ ಚಾಲಿಸ ಅನ್ನಬೇಕು.
ಆಗಿದ್ದಾಗ ನಾವು ಸಂಕಲ್ಪ ಮಾಡಿದ್ವಿ ಈ ಕನಿಷ್ಠ ಒಂದು 16 ಕೋಟಿ ಮ್ಯಾಲಾಗಿ ಅಷ್ಟೊಂದು ಜನರು ಈ ಹನುಮಾನ್ ಚಾಲಿಸಾದಲ್ಲಿ ಪ್ರಭಾವಿತ ಆಗಿಬಿಡ್ತಾರೆ. ಮನಸ್ಸು ಅವರು ಇಷ್ಟು ಮಕ್ಕಳಾಗಿ ಈ ಹನುಮಾನ್ ಚಾಲಿಸಾದ ಮಹತ್ವ ಭಾಳ ಅದ. ಅರ್ಥಾತ್ ಏನು ಅಂದ್ರೆ ನಾ ಬೆಂಗಳೂರಲ್ಲಿ ಸಹಿತ 5,000 ಮಂದಿ ಕೂತು ನಾವು ಹನುಮಾನ್ ಚಾಲಿಸ ಪುಣೆ ಬೆಂಗಳೂರು ಅಂತಲ್ಲೆಲ್ಲ ಸಹಿತ ಬೆಂಗಳೂರೊಳಗೆ 5,000 ಜನ ಕೂತಿತ್ತು. ಅದು ಈಗ ಅದು ಅರ್ಥಾತ್ ಏನು ಅಂದ್ರೆ ಅಷ್ಟೊಂದು ಏನೋ ಒಂದು ವಾತಾವರಣ, ಒಂದು ದಿವ್ಯವಾಗಿರೋ ವಾತಾವರಣ ನಿರ್ಮಾಣ ಮತ್ತು ಅಂಥದ್ದೊಂದು ದಿವ್ಯ ವಿಶಿಷ್ಟ ಶಕ್ತಿ ಎನ್ನುವುದು ಆ ಮಾರುತಿರಾಯ. ಉತ್ತರ ಭಾರತದಲ್ಲಿ ಒಬ್ಬರು ಮುರಾರಿ ಬಾಪು ಅಂತಿದ್ದಾರೆ. ಅವರು ರಾಮಚರಿತ ಮಾನಸನ ಪ್ರವಚನ ಮಾಡ್ತಾರೆ. ಅವ್ರದೊಂದು ಪ್ರವಚನದ ಒಂದು ಪೀಸ್ ನಮ್ಮ ಕಡೆಗೆಲ್ಲ ಟ್ಯಾಬ್ನಾಗ ಅದರೊಳಗೆ ಅವ್ರು ಹೇಳ್ಯಾರ, ನೀವು ಯಾವುದೇ ಜಾತಿಯವರಿರಬಹುದು, ಯಾವುದೇ ಪಂಥ, ಧರ್ಮ, ಗುರು, ಸಂಪ್ರದಾಯ, ಮಂತ್ರ, ಪದ್ಧತಿ ಏನಾದರೂ ಇರ್ಬೋದು, ಆದರೆ ನೀವು ನಿಮ್ಮ ಪ್ರಪಂಚದಲ್ಲಿ ಹನುಮಂತನನ್ನ ನಿಮ್ಮ ಸಂರಕ್ಷಕರನ್ನಾಗಿ ನಿಮ್ಮ ಕುಟುಂಬದ ಒಂದು ಅವಿಭಾಜ್ಯ ಘಟಕ ಅಂತ ಇಟ್ಟುಕೊಳ್ತದೆ. ಆ ಹನುಮಂತ ಏನ್ ಮಾಡ್ತಾರೆ, ನಿಮ್ಮ ಕುಟುಂಬೀಯರನ್ನ, ಸಮಾಜವನ್ನ ಯಾವಾಗಲೂ ಸುರಕ್ಷಿತವಾಗಿರ್ತಾರೆ ಮತ್ತು ಆ ಹನುಮಂತ ಅದನ್ನು ಸಮೃದ್ಧವಾಗಿರ್ತಾರೆ. ಅದು ಇಂಥವರು ಅಂಥವ್ರು ಅನ್ನುವಂಥದ್ದು ಏನೂ ಸಂಬಂಧ ಇಲ್ಲ. ಅದೇ ರೀತಿಯಾಗಿ ನಾವು ಹಿಂಗ ಮಾಡಬೇಕು ಹಂಗ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಆ ಭಗವಂತನಲ್ಲಿ ಯಾವಾಗಾದರೂ ನಾವು ಸ್ಮರಣೆ ಮಾಡ್ತೇವೆ. ಹೆಂಗಿರ್ತದೆ ಅಂದ್ರೆ ಮಾರುತಿ ಒಂದು ಕಾರ್ಯ ಹೇಳ್ತದೆ. ಹೆಂಗಿರ್ತದೆ ಅಂದ್ರೆ ನಮ್ಮ ಮನೆ ಮಕ್ಕಳಿಗೆ ಒಂದು ರಿಟೈರ್ಡ್ PSI ಬಂದರು, ಬಾಡಿಗೆ ಪರಿಚಯ ಆಯಿತು. ನಮ್ಮ ಮಕ್ಕಳು ಅವ್ರ ಮಕ್ಕಳು ಅಡ್ಡೆ ಮನೆಗೆ ಅವ್ರ ಮನೆ ನಾವು ನಮ್ಮ ಮನೆಗೆ ಅವರು ಹೊಲಿತಾರೆ. ಅವಾಗ ಅವ್ರು ನಮ್ಮ ಮಕ್ಕಳಿಗೆ ಹೇಳಿಟ್ಟಿರ್ತಾರೆ, ಎಲ್ಲರೂ ನೀವು ಕಾಲೇಜಿಗೆ ಸಾರಿಗೆ ಹೋಗೋ ಮುಂದೆ ಏನಾದ್ರು ಬಿದ್ದಿ ಮಾಡಿದ್ವಿ ಅಥವಾ ಆಕ್ಸಿಡೆಂಟ್ ಆಯ್ತು, ಪೊಲೀಸರು ಬಂದರು ಅಂದ್ರೆ ನನಗೆ ಫೋನ್ ಹಚ್ಕೊಡು, ನಾನು ಅವ್ರ ಜೊತೆ ಮಾತಾಡ್ತೀನಿ. ನಾವು ಅಕಸ್ಮಾತ್ PSI ಫೋನ್ ಮಾಡಿದ್ವಿ, ರಿಟೈರ್ಡ್ ಇರ್ತಾರೆ ಬಂದು PSI ಫೋನ್ ಮಾಡಿದ್ರೆ ಯಾರವರು ಸರ್ ನಾನು ಕುಡ್ಕೊಂಡು ಇರೋದು ಪೊಲೀಸರಿಗೆ ನಮ್ಮ ಹುಡುಗಿಗೆ ನಾನು ಬಿಟ್ಬಿಡ ಅವ್ನು PSI ಮನ್ಯಾಗ ಕೂತ ಫೋನ್ ಮಾಡಿ ಹೇಳ್ಬಿಟ್ರ ಹುಡುಗರು ಬಿಟ್ಬಿಡ್ತಾರೆ. ಅವ್ನು ಪರೀಕ್ಷಾ ಟೈಮ್ ಸೀರ್ ಹೋಗ್ತಾರೆ. ಹೆಂಗೋ ಹಂಗೆ ನಮ್ಮ ಅನೇಕ ಪ್ರಕಾರವಾಗಿ ನಮ್ಮ ಫೋನ್ ದಿನ ಬರ್ತಾವೆ. ಅನೇಕ ಪ್ರಕಾರವಾಗಿರ್ತಕ್ಕಂಥ ಪ್ರಾಪಂಚಿಕ ಒಂದಿಂಥ ಒಂದು ಪ್ರಸಂಗಗಳಲ್ಲಿ ಮಾರುತಿರಾಗಿ ಎಷ್ಟೊಂದು ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ ಅಂದ್ರೆ, ಆದ್ದರಿಂದ ನಾವು ಮಾರುತಿ ಉಪಾಸನಾ ನೇಮಸ್ ವಾಢಳ್ಳ ಪರಮಾರ್ಥ ರಾಮದಾಸ ಸಮರ್ಥರು ಸ್ವತಃ ಮಾರುತಿ ಅವತಾರ, ಮಹಾರಾಜರು ಸ್ವತಃ ಮಾರುತಿ ಅವತಾರ. ಆದ್ದರಿಂದ ಮಾರುತಿಯ ಮೂಲಕವಾಗಿ ನಾವು ಸಮರ್ಥರು ಮಹಾರಾಜರು, ಆ ಮೂಲಕವಾಗಿ ಸಾಕ್ಷಾತ್ ಭಗವಂತನ ಅಷ್ಟು ದೊಡ್ಡ ನಾವು ಸಂಬಂಧವನ್ನು ಜೋಡಿಸಿಕೊಂಡು ಆ ಮಾರುತಿಯ ಉಪಾಸನೆಯ ಮೂಲಕವಾಗಿ ನಮಗೆ ಕೊಡಲಿಕ್ಕೆ ಬರ್ತದೆ. ಬೆಳಗಾವದಲ್ಲಿ ಒಂದು ಸಹಜವಾಗಿ ಘಟನಾ, ಒಬ್ಬರು ಕುಲಕರ್ಣಿ ಅಂತ ತಿಳ್ಕೊಂಡು ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮ್ಯಾನೇಜರ್ ಇದ್ದಾರೆ. ಅವ್ರ ಹೆಂಡತಿ ಮಗ ಬೆಂಗಳೂರಿಗೆ ಇರ್ತಾರೆ, ಅಲ್ಲೂ ಅವರು ಬ್ಯಾಂಕ್ನಾಗಿದ್ದಾರೆ. ಇವರು ತಂದೆ ಮಗಳು ತಾಯಿ ಮನೆಯಾಗಿರ್ತಾರೆ. ಅಲ್ಲೊಬ್ಬರು ಇನ್ನೊಬ್ರು ಕುಲಕರ್ಣಿ ಅಂತಿದ್ದಾರೆ, ಕಿರಣ್ ಕುಲಕರ್ಣಿ ಅಂತ. ಅವ್ರಿಗೆ ಏನಂದ್ರು, ಹಿಂಗೆ ಗುರುಗಳು ಇದನ್ನು ಮಾಡ್ಯಾರ್ರಿ, ಗ್ರೂಪ್ ಮಾಡ್ಯಾರ, ನೀವು ದಿನ ಒಂದು 11 ಸಲ ಹನುಮಾನ್ ಚಾಲಿಸ. ಅವರದ್ದು ನನಗೆ ಅಲ್ಲಿ ಸ್ಟೈಲ್ ಇರಲಿ, ಆಗೋದಿಲ್ಲ. ನಾ ಗುರುಗಳ ಪ್ರವಚನ ಕೇಳ್ತೀನಿ, ಗಾಡಿ ಒಳಗೆ ದಿನ 5 ಸಾವಿರ ಜಪ ಮಾಡ್ತೀನಿ, ಪ್ರವಚನ ಓದ್ತೀನಿ. ನನಗೆ ಹನುಮಾನ್ ಚಾಲಿಸ ಅಲ್ಲಿಕ್ಕೆ ಆಗೋದಿಲ್ಲ. 5 ಸಲ ಅಲ್ರಿ ಆಗಂಗಿಲ್ಲ, 1 ಸಲ ಅಲ್ರಿ ಇಲ್ಲ ನನಗೆ ಅಲ್ಲಿಕ್ಕೆ ಆಗಂಗಿಲ್ಲ. ಹೆಂಗಾಗಿ ಅಡ್ಜಸ್ಟ್ ಮಾಡ್ಕೊಂಡು 1 ಸಲ 2 ಸಲ ಅಲ್ರಿ ಸಾಕು, ಅಷ್ಟಕ್ಕೂ ತಯಾರಾಗುತ್ತೆ. ಅವರ ಬಂದು ನನ್ನ ಮುಂದೆ ಹೇಳಿದ್ರು. ಆಮೇಲೆ ಮಜಾ ಏನಾಗ್ತದೆ, ಇಷ್ಟೆಲ್ಲ ಮಾತಾಡ ಅವ್ರು ಬ್ಯಾಂಕಿಗೆ ಹೋದ್ರು. ಬ್ಯಾಂಕಿಗೆ ಹೋಗಿ ಕೂತಾರೆ ಕುರ್ಚಿನಾಗ, ಅವ್ರ ಫೋನ್ ಬಂತು, ಅವ್ರ ತಾಯಿ ನಂಬರ್. ಅದು ಫೋನ್ ಬರೀ ಕಿಂಗ್ ಚಿಂಗ್ 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 ಅಂತಿತ್ತು. ಹಿಂಗ್ಯಾಕಂತ ತಿಳ್ಕೊಂಡು ಅವ್ರು ಮೊದಲಿಗೆ ಫೋನ್ ಮಾಡಿ ಅವ್ರ ಮೊದಲು ಹೇಳಿದ್ರು, ಅಪ್ಪ ಒಂದು ದೊಡ್ಡ ಮಂಗ್ಯ ಮುಂಚೆ ಬಂದು ಅಜ್ಜಿ ಖೋಲ್ಯಾಕ ಬಂದು ಅಲ್ಲೆಲ್ಲ ಸಾಮಾನು ಕಿತ್ತಾಡಿ ಹೋಗೋದು, ಅಡುಗೆ ಮನೆಗೆ ಹೋದ್ರು.
ಅಡಿಗೆ ಮನೆ ಟೇಬಲ್ ಮೇಲೆ ಕೂರ್ತೀವಿ, ಅಲ್ಲಿ ಅಜ್ಜಿ ಫೋನ್ ಮೊಬೈಲ್ ಅದನ್ನು ತೊಗೊಂಡು ಹೊರಗೆ ಹೋಗಿ ಗಿಡದ ಮೇಲೆ ಕೂತದ್ರು. ಕುಲ್ಕಲ್ಲಿ ಅವ್ರಿಗೆ ಹಾವ್ರೆ ಆಗಿಲ್ಲ, ಮನೆಗೆ ಬಂದು ನೋಡಿದ್ರು ಅವ್ರ ಫೋನ್ ಹಿಂಗೆ ಮಾಡ್ಕೊಂಡು ಕೂತಿದ್ರು. ಕೊನೆಗೆ ಅವ್ರು ಹೇಳಿದ್ರು, ದಿನ 11 ಸಲ ಅಂತೀನಿ ಮನೆಗೆ ಬಂದ. ಇಂಥವು ಎಷ್ಟೋ ಪ್ರಸಂಗ ನೆನಪಾದ. ಅದಕ್ಕಿಂತ ಮುಖ್ಯವಾಗಿ ನಮ್ಮನ್ನು ಕೈ ಹಿಡಿದು ಕರ್ಕೊಂಡೋಗಿ ಭಗವಂತನ ಕೈಯಾಗಿ ಕೊಡುವಂತ ಸಾಮರ್ಥ್ಯ ಮಾರುತ್ತಿದಾಗಿಲ್ಲ. ಆದ್ರೆ ನಾಳೆ ನಾವು ಭಕ್ತಿಯಿಂದ ಮತ್ತು ಇನ್ನೊಂದೇನು ಅಂದ್ರೆ ಮಹಾರಾಜರು ಏನ್ ಮಾಡ್ತಿದ್ರು, ಅನುಗ್ರಹ ಕೊಡೋದ್ರ ಜೊತೆಗೆ ಅರ್ಥಾತ್ ರಾಮ ಹೃದಯ ಪಾಠ ಮಾಡ್ರಿ ಅಂತ. ಅಧ್ಯಾತ್ಮ ರಾಮಾಯಣದಲ್ಲಿ ಮೊದಲನೇ ಇದು ಏನದ ರಾಮ ಹೃದಯ. ಅದು ಓದಲಿಕ್ಕೂ ಕಠಿಣ, ಅರ್ಥ ತಿಳಿದಂತೂ ದೂರ ಉಳಿತು. ಆದ್ರಿಂದ ಒಬ್ರು ಅರ್ಥಾತ್ ಏನು ಅಂತಂದ್ರೆ ಮಹಾರಾಜರ ಹತ್ರ ಒಬ್ರು ಶಾಸ್ತ್ರಿಗಳೇ, ಶಂಕರ ಶಾಸ್ತ್ರಿ ಮಾಸೂರ ಇರ್ತಾರೆ. ಅವ್ರು ಕೇಳಿ, ಮಹಾರಾಜ್ ನೀವು ಅನುಗ್ರಹ ಕೊಡ್ತೀರಿ, ಜಪ ಮಾಡ್ತಾರೆ, ಈ ರಾಮ ಹೃದಯ ಓದಂತ ಯಾಕೆ ಹೇಳ್ತೀವಿ? ಅವ್ರು ತಿಳಿದೋದು ಸಹಿತ ಅದು. ಅವ್ರು ಮಹಾರಾಜ ಒಂದ ಮಾತೆ, काय सांगतो यापेक्षा कोण सांगतो याला महत्व आहे. ಏನ್ ಹೇಳ್ತೀನಿ ಅನ್ನೋಕ್ಕಿಂತಲೂ ಯಾರು ಹೇಳ್ಯಾರ ಅನ್ನೋದಕ್ಕೆ ಮಹತ್ವ. ಅರ್ಥಾತ್ ನಮಗೆ ಮಹಾರಾಜರು ಸ್ವತಃ ಅವ್ರು ಹೇಳ್ಯಾರ, ಸಮರ್ಥ ಹೇಳ್ಯಾರ, ಸಾಧು ಸತ್ಪುರುಷರು ಹೇಳ್ಯಾರ. ಉತ್ತರ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹನುಮಾನ್ ಚಾಲಿಸ ಪಾಠಗಳು ನಡೀತಾವೆ. ಅದೇ ರೀತಿಯಾಗಿ ನಮಗೂ ಅನಿಸಿತ್ತು ಒಂದ್ಸಲ ಮಾರುತಿ ಉಪಾಸನಾ ನೇಮಸ್ ನಡಿಬೇಕು. ನಾವು ನಿತ್ಯ ಮಾರುತಿ ಉಪಾಸನಾ ಮಾಡ್ತೀವಿ. ನಮ್ಮ ಇದರಲ್ಲಿ ತಿಳ್ಕೊಳ್ತಾರೆ ಹಂಗೆ ನಾನು ಮುಂಜಾನೆ ಎಲ್ಲರೂ ಸರಿಯಾಗಿ 6:30 ಇಲ್ಲಿ ಬರ್ಬೇಕು, 6 ಗಂಟೆಗೆ ಬರಬೇಕು. 6ರಿಂದ 6:30 ಕಾಕಡಾರತಿ ಇರ್ತದೆ. 6:30ಯಿಂದ 7 ಗಂಟೆವರೆಗೂ ಚಹಾ ಆಗ್ತದೆ. ಸರಿಯಾಗಿ 7 ಗಂಟೆಗೆ ಹನುಮಾನ್ ಚಾಲಿಸ ಪ್ರಾರಂಭದಲ್ಲಿ ಅರ್ಧ ಗಂಟೆ ವೈಖರಿ ಜಪ ಮಾಡೋಣ. ಅದಾದ ಹನುಮಾನ್ ಚಾಲಿಸ ಶುರುವಾಗ್ತದೆ. ಮುಂದೆ ನನಗೆ ಯಾವುದೂ ಕಾರ್ಯಕ್ರಮ ಇಲ್ಲ. ಅರ್ಥಾತ್ ಬಾಕಿ ಉಪಹಾರ ಅದು ಇದು ಎಲ್ಲ ನಡೀತಿರ್ತದೆ. ಬರೋಬ್ಬರಿ ಏನಂದ್ರೆ ಸಾಯಂಕಾಲ 7 ಗಂಟೆ 6 ಗಂಟೆಗೆ 11 ತಾಸು ಆಗ್ತದೆ. ಆಮೇಲೆ ಅದನ್ನು ಮುಗಿಸಿ ಆಮೇಲೆ ಸಭಾ ಆಗ್ತದೆ. ಸಭಾದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹೇಳಬಹುದು ಅಥವಾ ಈ ಅವರ ಕಾರ್ಯಕ್ರಮ ರೂಪರೇಷೆಯನ್ನು ಹೇಳ್ತಾರೆ. ಆಮೇಲೆ ಸ್ವಲ್ಪ ಆಶೀರ್ವಚನೂ ಆಗ್ತದೆ. ಯಾವುದೇ ರೀತಿಯಿಂದ ನಮ್ಮ ಮನಸ್ಸನ್ನು ಭಗವಂತನ ಕಡೆಗೆ ಬಳಸೋದು ಅಂತ ಏನದನ್ನು ಅದರ ನಿಜವಾಗಿಯೂ ನಾವು ಮಾಡಬೇಕಾಗಿರುವ ಸಾಧನೆ. ಆದ್ದರಿಂದ ನಾವು ಯಾವ ಭಾವದಿಂದ ಆದರೂ ಒಂದ್ಸಲ ಅಮೇರಿಕಾದಲ್ಲಿ ಒಬ್ಬ ಕ್ಷಣಮರು ವಿವೇಕಾನಂದರಿಗೆ ಏನಂದ್ರು, ನಿಮ್ಗಿಂತಲೂ ನಮ್ಮ ಧರ್ಮ ಶ್ರೇಷ್ಠ. ವಿವೇಕಾನಂದರು ಯಾಕೆ ನೋಡ್ರಿ, ನಿಮ್ಮ ಧರ್ಮದಲ್ಲಿ ಎಷ್ಟು ದೇವತೆಗಳು, ಎಷ್ಟು ಉಪಾಸನೆಗಳು, ಎಷ್ಟು ಸಾಧನೆಗಳು. ನಮ್ಮ ಧರ್ಮದಲ್ಲಿ ನೋಡ್ರಿ ಒಂದೇ ಯಾರಿದ್ರು, ನಮ್ಗೆ ಯೇಸು. ಅವಾಗ ವಿವೇಕಾನಂದ ಹೇಳಿದ್ರು, ಆದ್ದರಿಂದ ನಮ್ಮ ಧರ್ಮ ಶ್ರೇಷ್ಠದ. ಯಾವ ರೀತಿಯಾಗಿ ಜಗತ್ತಿನಲ್ಲಿ ಎಷ್ಟು ಪ್ರಕಾರದ ಒಂದು ಸ್ವಭಾವ, ಪ್ರವೃತ್ತಿ, ಗುಣ, ಮನಸ್ಸು, ಸಂಸ್ಕಾರ ಇರ್ತಾವೋ ಆ ಎಲ್ಲವುಗಳಿಗೂ ಅನುಸರಿಸಲಿಕ್ಕೆ ಯೋ ಯೋ ಯಾಮ್ ತನುಭಕ್ತ್ಯ ಶ್ರದ್ಧೆಯಾರ್ಚಿತು ಇಚ್ಛತಿ ತಸ್ಯ ತಸ್ಯಾಚರಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಭಗವದ್ಗೀತಾದಲ್ಲಿ ಭಗವಂತ ಯಾರ್ಯಾರು ಯಾವ್ಯಾವ ಭಾವನೆಯಿಂದ ನನ್ನ ಕಡೆಗೆ ಬರ್ತಾರೋ ಅವರಿಂದ ಅದ ಭಾವನೆಯಿಂದ ಅನುಗ್ರಹ ಮಾಡ್ತೀನಿ. ಹಂಗೆ ನಮ್ಮಲ್ಲಿ ಅರ್ಥಾತ್ ಏನು ಅಂದ್ರೆ ಬಹು ಇದು ಉಪಾಸನೆಗಳಾಗಲಿ ಬಹಳಷ್ಟು ದೇವತೆಗಳ ಒಂದು ಇದು ಏನದನೋ ಅದು ಅವರವರಿಗೆ ಯಾವ್ಯಾವ್ದು ಮಾಡ್ತಿರ್ತಾರೆ. ಎಲ್ಲರಿಗೂ ಅವರಿಗೆ ಭಗವಂತನೇ ಅವರಿಗೆ ಅನುಗ್ರಹ ಮಾಡ್ತಾರೆ. ಆಕಾಶ ಪರಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಅದ್ರ ಜೊತೆಗೆ ಇನ್ನೂ ಒಂದರ ಸರ್ವದೇವ ತಿರಸ್ಕಾರ ಕೇಶವಂ ಪ್ರತಿಗಚ್ಚತಿ. ನಾವು ಯಾವುದ ದೇವರು ತಿರಸ್ಕಾರ ಮಾಡಿದ್ರು ಅದು ಕೊನೆಗೆ ಏನಾಗ್ತದಲ್ಲ ಆ ಪರಮಾತ್ಮನಿಗೆ ಹೋಗಿ ಹುಟ್ಟುವಂತ. ಆದ್ದರಿಂದ ನಾವು ಶ್ರದ್ಧೆಯಿಂದ ಮಾಡಿ ಹನುಮಂತನ ಅನುಗ್ರಹಕ್ಕೆ ನಾವೆಲ್ಲರೂ ಪ್ರಾಪ್ತ ಮಾಡಿಕೊಂಡು ಹನುಮಂತನ ಅನುಗ್ರಹವನ್ನು ಪಡ್ಕೊಂಡು ಆ ಹನುಮಂತ ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಪ್ರಪಂಚದಲ್ಲಿ ಇರಲಿ. ಅವನಿದ್ದ ಅಂದ್ರೆ ಕೊನೆಗೆ ರಾಮದೇವರ ಅವತಾರ ಶೋಭು ನಾವು ಹೇಳಿ ಹೋಗ್ಯಾರ. ಯಾರು ನಿನ್ನನ್ನು ಕರೀತಾರೋ
ತಕ್ಷಣದಲ್ಲೇ ವಾಯು ವೇಗದಿಂದ ಅಲ್ಲ ಮನೋವೇಗದಿಂದ ಹೋಗಿ ಅವರ ಸಂಕಟಗಳನ್ನು ದೂರ ಮಾಡಪ್ಪ ಅನ್ನುವಂಥದ್ದು ಅನುಗ್ರಹ ಅವನಿಗೆ ಮಾಡಿದ್ದಾರೆ. ಆದ್ದರಿಂದ ಸಂಕಟ ಮೋಚನ ಮಾರುತಿ, ಸಂಕಟ ಹರಣ ಮಾರುತಿ, ಹಿಂಗೆಲ್ಲ ಅನೇಕ ಪ್ರಕಾರದಿಂದ ಇರ್ತದೆ. ಆದ್ದರಿಂದ ಗದಗಿನಲ್ಲಿ ಇವತ್ತು ಹನುಮಾನ್ ಚಾಲಿಸ ನಾಳೆ ನಡೆಯೋದ್ರ ಬಗ್ಗೆ ನಮಗೆ ಬಹಳ ಮನಸ್ಸಿಗೆ ಸಂತೋಷ ಆಯಿತು. ಇದೊಂದ್ಸಲ ಹೆಂಗಲ್ಲ ಅಂದ್ರೆ ಇದನ್ನು ಸ್ವಲ್ಪ ರುಚಿ ತಗೊಂತೀವಿ ಅಂದ್ರೆ ನಾವು ಮತ್ತೊಂದ್ಸಲ ಮಾಡಬೇಕು ಅಂತ ಅನಿಸ್ಲಿಕ್ಕೆ ಆಗ್ತದೆ. ಅವು ಇದಕ್ಕಿಂತ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸ್ವಾಭಾವಿಕವಾಗಿಯೇ ನಡೀತದೆ. ಯಾವುದೋ ಒಂದು ರೀತಿಯಿಂದ ಇಡೀ ಒಂದು ದಿವಸ 24 ತಾಸು ಅಥವಾ 30 ತಾಸುಗಳವರೆಗೆ ನಾವು ಭಗವದ್ ಭಾವದಲ್ಲಿ ಇದ್ದೀವಿ, ಪ್ರಪಂಚದ ಎಲ್ಲ ವಿಚಾರಗಳನ್ನು ಮರೆತಿದ್ವಿ ಅನ್ನುವಂಥ ದೊಡ್ಡ ಭಾಗ್ಯ ಜೀವನದಲ್ಲಿ ಮತ್ತೆ ಯಾವುದೂ ಅಲ್ಲ. ಪ್ರಪಂಚದಲ್ಲಿ ಮುಣಿಮುಣಿ ಎದ್ದ ಹೇಳ್ತೀವಿ. ಅದರೊಳಗಿಂದ ಅರ್ಥಾತ್ ಏನು ಒಂದು 50, 60, 70 ವರ್ಷ ಅದು ಸರ್ವಂ ವ್ಯರ್ಥಂ ಮರಣ ಸಮಯ. ಬರೀ ಏನೇನು ನಮ್ಮ ಕೈಯಾಗಿಲ್ಲ. ಕೈಯಾಗಿ ಭವಿಷ್ಯೊಳಗೆ ನೀರು ಅರ್ಥಾತ್ ಹಿಡಿದ ನೀರಿನಲ್ಲಿ ಎಲ್ಲ ಬಸದು ಹೋಗಿಬಿಡ್ತದೆ. ಈ ಮತ್ತೆ ಶುಷ್ಕ ಅಂತಃಕರಣ, ಶುಷ್ಕ ಬುದ್ಧಿ, ಮನಸ್ಸಿಗೆ ಸಮಾಧಾನ ಇಲ್ಲ. ಎಲ್ಲಿ ನೋಡಿದಲ್ಲಿ ಅರ್ಥಾತ್ ಮಹಾರಾಜ ಹೇಳಿದ್ರು, ಸಮಾಧಾನ ಈ ಹೊರಗಿನ ಜಗತ್ತಿನ ಸಿಗುವ ವಸ್ತು ಅಲ್ಲ. ಈ ಪ್ರಪಂಚದೊಳಗೆ ಸಮಾಧಾನದ ರಾ ಮಟೀರಿಯಲ್ ಜಗತ್. ಈ ಪ್ರಪಂಚದೊಳಗೆ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಸಮಾಧಾನದ ರಾ ಮಟೀರಿಯಲ್ ಅಲ್ಲ. ಸಮಾಧಾನ ನಮ್ಮೊಳಗೆ ನಾವು ನಿರ್ಮಾಣ ಮಾಡ್ಕೋಬೇಕಾದ್ರೆ, ಆ ಸಮಾಧಾನ ನಿರ್ಮಾಣ ಮಾಡ್ಕೋಬೇಕು ಅಂದ್ರೆ ಒಂದು ಸಾಧನೆ ಏನು ಅಂದ್ರೆ ನಾವು ಭಗವಂತನ ಭಕ್ತಿ ಮಾಡಬೇಕು, ಅರ್ಥಾತ್ ಸಾಧನೆ ಮಾಡಬೇಕು. ಆದ್ದರಿಂದ 18ನೇ ಅಧ್ಯಾಯದಲ್ಲಿ ಸಂಪೂರ್ಣ 700 ಶ್ಲೋಕಗಳ ಭಗವದ್ಗೀತೆಯ ಸಾರವನ್ನು ಹೇಳಿದ. ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮನಿರತ ಸಿದ್ಧಿಂ ಯಥಾವಿಂದಮಿತ ಶೃಣು ಯತಃ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮ್ ಅಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ನಮ್ಮ ಸ್ವಾಭಾವಿಕವಾಗಿ ನಮ್ಮ ಪಾಲಿಗೆ ಬಂದಿರತಕ್ಕಂಥ ಕರ್ಮಗಳಿಂದ ಭಗವಂತನ ಪೂಜೆಯನ್ನು ಮಾಡಿ, ಕರ್ಮ ಅನ್ನುವಂಥ ಪುಷ್ಪಗಳಿಂದ ಭಗವಂತನ ಪೂಜೆಯನ್ನು ಮಾಡಿ ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗೋದು. ಪೂಜಾ ಮಾಡುವುದಂದ್ರೆ ಏನು ಅಂದ್ರೆ ಆ ಕರ್ಮಗಳನ್ನು ಭಗವದ್ ಭಾವದಲ್ಲಿ ಅರ್ಥಾತ್ ಏನು ಅಂದ್ರೆ ಅರ್ಥಾತ್ ಆ ಕರ್ಮಗಳನ್ನು ಪರಮಾತ್ಮ ಭಾವದಲ್ಲಿ ನಾವು ನಿರ್ಲಿಪ್ತರಾಗಿ ಭಗವದ್ ಅರ್ಪಣ ಬುದ್ಧಿಯಿಂದ ನಾವು ಕರ್ಮಗಳನ್ನು ಮಾಡಿದ್ದಾರೆ. ಕರ್ಮದಲ್ಲಿ ಯಾರು ವಿಷಬೀಜವು, ಒಂದೇನು ಅಂದ್ರೆ ಕರ್ತೃತ್ವಾಭಿಮಾನ, ಇನ್ನೊಂದೇನು ಅಂದ್ರೆ ಫಲಾಪೇಕ್ಷೆ. ಈ ಎರಡು ವಿಷಬೀಜಗಳನ್ನು ತೆಗೆದು ಕರ್ಮ ಮಾಡಿದ್ರೆ ಅದೇ ಕರ್ಮ ಚಿತ್ತಶುದ್ಧಿಗೆ ಸಾಧನೆ. ಚಿತ್ತ ಶುದ್ಧ ಆಯಿತು ಅಂದ್ರೆ ಪರಮಾತ್ಮ ಭಾವದ ಜೊತೆ ನಾವು ತಾದಾತ್ಮ್ಯ ಆಗಿ ಅದ್ವೈತ ಅನುಭವ ಬಂದ್ಬಿಡ್ತದೆ ನನಗೆ. ಅರ್ಥಾತ್ ಏನು ಅಂದ್ರೆ ಆ ಪರಮಾತ್ಮ ಭಾವದ ಜೊತೆ ತಾದಾತ್ಮ್ಯ ಆಗ್ಬೇಕು ಅಂದ್ರೆ ಚಿತ್ತ ಶುದ್ಧ ಆಗಿ, ಅದು ಹೊರತು ಶಕ್ತಿ ಇಲ್ಲ. ಚಿತ್ತ ಶುದ್ಧ ಆಗಲಿಕ್ಕೆ ಭಗವದ್ ಭಕ್ತಿನೇ ಒಂದು ಸಾಧನೆ. ಆ ಭಕ್ತಿಯ ಸಾಧನೆಗಳಲ್ಲಿ ಇದು ಒಂದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಅದು ನಾವು ನಾಳೆ ಎಲ್ಲರೂ ಆ ಭಗವಂತನ ಸನ್ನಿಧಾನದಲ್ಲಿ ನೀವೆಲ್ಲರೂ ನಿಮ್ಮ ಮತ್ತು ಕುಟುಂಬದವರಿಗೆ, ನಿಮ್ಮ ಆತ್ಮೀಯರಿಗೆ ಫೋನ್ ಮಾಡಿ ಹೇಳಿ, ಎಲ್ಲರೂ ಬಂದು ಬಹಳಷ್ಟು ಜನರು ಇಲ್ಲಿ ಸೇರಿ ನಾಳೆ ಕೂಡುವ ವ್ಯವಸ್ಥೆ ನಾವು ಸ್ವಲ್ಪ ಬದಲು ಮಾಡಿ. ಏನು ಅಂದ್ರೆ ಹಿಂದೆ ಒಂದು 10,000 ಕುರ್ಚಿ ಹಾಕಿ ಮುಂದೆ ಪೂರ ನೆಲದ ಕೂಡುವಂಗೆ ಮಾಡಿ, ಕೆಳಗೆ ಕೂಡುವಂಗೆ ಮಾಡಿದರೆ ಇನ್ನು ಎಷ್ಟು ಹೆಚ್ಚಿಗೆ ಜನ ಕೂಡ್ತಾರೆ. ಕೆಳಗೆ ಕೂಡ್ಲಿಕ್ಕೆ ಬರೋರು ಕೆಳಗೆ ಕೂತು ಅನ್ಬೇಕು, ಕೂಡ್ಲಿಕ್ಕೆ ಬರದೇ ಇದ್ದವ್ರು ಕುರ್ಚಿ ಮೇಲೆ ಕೂತು ಅನ್ಬೇಕು. ಅಂದ್ರೆ ಇನ್ನು ಕೆಳಗೆ ಕೂಡೋಲಿಕ್ಕೆ ಇನ್ನೂ ಅಷ್ಟು ಹೆಚ್ಚಿಗೆ ಜನ ಕೂಡ್ಲಿಕ್ಕೆ ಶಕ್ಯ ಆಗ್ತದೆ. ಇನ್ನು ಬಹಳಷ್ಟು ಜನರು ಇಲ್ಲಿ ಕೂತ್ಕೊಂಡು ಹನುಮಾನ್ ಕೆಲಸ ಅದಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ನಾವೆಲ್ಲರೂ ಇಡೀ ದಿವಸ ಹೀಗೆ ಜ್ಞಾನದಿಂದ ನಾವು ಯಾವುದಾದ್ರೂ ಒಂದು ಭಾವದಲ್ಲಿ ಅದರಿಂದ ವಿಷ್ಣು ಸಹಸ್ರನಾಮ ಒಂದು ಏಕಾದಶಿ ದಿವಸ 11 ಸಲ ವಿಷ್ಣು ಸಹಸ್ರನಾಮ ಅನ್ನೋದು, ಮಧ್ಯದಲ್ಲಿ 1 ಸಲ 6ನೇದ್ದು 5ನೇದ್ದು ವಿಷ್ಣು ಸಹಸ್ರನಾಮದ ಜೊತೆಗೆ ಸಹಸ್ರ ತುಳಸಿ ಅರ್ಚನೆಯನ್ನು ಮಾಡಿದ್ವಿ ಅಂತ ಅದು ಒಂದು ಸಮಾಧಾನ ಆಗ್ತದೆ. ಸದಾ ದೇವತಾದಿ ನಿಜೇ ದೇಹ ಜಾತ. ಯಾವಾಗಲೂ ನಾವು ಭಗವತ್ ಕಾರ್ಯದಲ್ಲಿ, ಭಗವತ್ ಸೇವೆಯಲ್ಲಿ, ಭಗವತ್ ಚಿಂತನೆಯಲ್ಲಿ, ಭಗವಂತನ ಆರಾಧನೆಯಲ್ಲಿ ತೊಡಗಿದ್ರೆ ನಮ್ಮ ಮನಸ್ಸು ಶುದ್ಧ ಆಗ್ತದೆ. ಹೊರಗಿನ ಸೆಳೆಯದಿರಲೆಲ್ಲ ಮನ ಜಗದ ವೈಭವವು, ಈ ಪ್ರಪಂಚದ ವೈಭವ ನಮ್ಮ ಮನಸ್ಸನ್ನು ಸೆಳಿಬಾರದು. ಅದರೊಳಗೆ ಏನಿಲ್ಲ, ಅದರ ಸಮಾಧಾನ ಇಲ್ಲ. ಆದ್ದರಿಂದ ನಾವು ಅಂತರ್ಮುಖ ಆಗಲಿ ಪ್ರಯತ್ನ ಮಾಡಬೇಕು.
ನಿಜವಾಗಿ ನಾವು ಭಾಳ ಸಂತೋಷ ಆಯಿತು. ಈ ರೀತಿಯಾಗಿ ನಾವು ಹನುಮಾನ್ ಚಾಲಿಸ ಅಂದು ಆಮೇಲೆ ಆ ಭಗವಂತನ ಸದ್ಗುರುಗಳ ಮತ್ತು ಆ ಶಂಕರಾಚಾರ್ಯರ ಅನುಗ್ರಹ ಪಾತ್ರರಾಗಿ ನಮ್ಮ ಜೀವನವನ್ನು ಕೃತಾರ್ಥ ಮಾಡಿಕೊಂಡು ಅಂತ ತಿಳ್ಕೊಂಡು ಹೇಳಿ ಈಗಾಗಲೇ ಭಾಳ ಹೊತ್ತಾಯಿತು. ಆದರೂ ಸಹಿತ ನೀವೆಲ್ಲರೂ ಹೆಂಗೆ ಅರ್ಥಾತ್ ಏನು ಅಂದರೆ ಇಷ್ಟೊಂದು ಸಮಾಧಾನ ಶಾಂತವಾಗಿ ಕೂತ್ಕೊಂಡು ಅಗ್ದಿ ತಾಳ್ಮೆಯಿಂದ ಎಲ್ಲ ಕೇಳಿದ್ವಿ. ನಿಜವಾಗಿ ನಾವು ಭಾಳ ಸಂತೋಷ ಆಯಿತು. ಇನ್ಮ್ಯಾಲೆ ಎಲ್ಲರೂ ಪ್ರಸಾದ ದೇವಿ ವ್ಯವಸ್ಥೆ ಅವರೆಲ್ಲ ಹೇಳ್ತಾರೆ, ಆ ಪ್ರಕಾರವಾಗಿ ಪ್ರಸಾದ ತಗೋಬೇಕು, ಆರತಿ ಆಗ್ತದೆ. ಈ ರೀತಿಯಾಗಿ ನಾಳೆ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹನುಮಂತರ ಅನುಗ್ರಹಕ್ಕೆ ನಾವೆಲ್ಲರೂ ಪ್ರಾರ್ಥನೆ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜೈ ಜೈ ರಘುವೀರ.